ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಅಂದರೆ ಹಂತ ಹಂತವಾಗಿ ಭಾರತದಲ್ಲಿ ಬ್ರಿಟಿಷರು ಯಾವ ರೀತಿಯಾದಂತಹ ಆಡಳಿತವನ್ನು ನಡೆಸ್ತಾ ಹೋದರು, ಇಡೀ ಭಾರತವನ್ನು ಅವರು ಸಂಪೂರ್ಣವಾಗಿ ವಶಪಡಿಸ್ಕೋಬೇಕಾದ್ರೆ ಏನೆಲ್ಲ ಒಂದು ಕಾನೂನು ಕಾಯ್ದೆಗಳನ್ನು ಜಾರಿಗೆ ತಂದಿದ್ದರು ಅನ್ನೋದನ್ನು ನೋಡ್ತಾ ಇದ್ವಿ. ಅಂದರೆ ಇಡೀ ಭಾರತ ಸಂಪೂರ್ಣವಾಗಿ ಬ್ರಿಟಿಷರ ಕೈ ಸೇರಬೇಕಾದ್ರೆ ಕರ್ನಾಟಕ ಏನು ಮಾಡ್ತಾ ಇತ್ತು, ಕರ್ನಾಟಕ ಅದನ್ನ ಒಪ್ಕೊಳ್ತಾ ಅಥವಾ ಕರ್ನಾಟಕದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಅನ್ನೋದನ್ನು ನೋಡೋದೇ ಈ ಅಧ್ಯಾಯ. ಈ ಅಧ್ಯಯನದಲ್ಲಿ ಪ್ರಮುಖವಾಗಿ ನಾವು ನೋಡುವಂತಹ ಅಧ್ಯಾಯದ ಒಂದು ಪ್ರಮುಖ ವಿಷಯ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಅಧ್ಯಾಯ 4, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು. ಏನೆಲ್ಲ ವಿಷಯಗಳನ್ನು ಒಳಗೊಂಡಿತ್ತು ಇದು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಈ ಅಧ್ಯಯನದಲ್ಲಿ ಈ ಕೆಳಕಂಡ ಅಂಶಗಳನ್ನು ತಿಳ್ಕೊತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಅದು ಯಾವುದಪ್ಪ ಅಂದರೆ, ಮೊದಲನೇದಾಗಿ ಇತಿಹಾಸ ಪ್ರಸಿದ್ಧವಾದಂತಹ ಇಬ್ಬರು ವ್ಯಕ್ತಿಗಳ ಪರಿಚಯವನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಅದೇ ಹೈದರ್ ಅಲಿ, ಮತ್ತೊಂದು ಟಿಪ್ಪು ಸುಲ್ತಾನ್. ಹಾಗೆ ಇತಿಹಾಸ ಪ್ರಸಿದ್ಧವಾದಂತಹ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ತಿಳ್ಕೊತೇವೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಹಾಗೂ 4ನೇ ಆಂಗ್ಲೋ ಮೈಸೂರು ಯುದ್ಧದಿಂದ ಏನೆಲ್ಲ ಪರಿಣಾಮಗಳ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗ್ತೇವೆ. ಮತ್ತೊಂದು ದೋಂಡಿಯ ವಾಘ ಅಥವಾ ದೋಂಡಿಯ ವಾಘ್, ಆ ವ್ಯಕ್ತಿಯ ಪರಿಚಯವನ್ನು ಮಾಡ್ಕೊಳ್ತೇವೆ. ಯಾರು ದೋಂಡಿಯ ವಾಘ್ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮತ್ತೊಂದು ಇತಿಹಾಸ ಪ್ರಸಿದ್ಧವಾದಂತಹ ಬ್ರಿಟಿಷರ ವಿರುದ್ಧಂತಹ ಬಂಡೆದ್ದಂತಹ ಕಿತ್ತೂರಿನ ಬಂಡಾಯ ಅಥವಾ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ ಅಂತ ಕರಿತೇವೆ. ಮತ್ತು ಸಂಗೊಳ್ಳಿ ರಾಯಣ್ಣನ ಪಾತ್ರ ಏನು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಹಾಗೆಯೇ ಅಮರಸುಳ್ಯ ಬಂಡಾಯ, ಕರಾವಳಿ ಭಾಗ ಏನಿದೆಯೋ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯ ಭಾಗದಲ್ಲೂ ಕೂಡ ಕರ್ನಾಟಕದ ಪರವಾದಂತಹ ಚಳುವಳಿಗಳು ಮತ್ತು ಬ್ರಿಟಿಷರ ವಿರುದ್ಧವಾದಂತಹ ಚಳುವಳಿಗಳು ನಡೀತಾ ಹೋಗ್ತು. ಆ ಚಳುವಳಿಗಳು ಯಾವುದು ಅಂತ ನೋಡ್ತಾ ಹೋಗ್ತೇವೆ. ಅದರಲ್ಲಿ ಪ್ರಮುಖವಾದಂಥದ್ದು ಅಮರಸುಳ್ಯ ಬಂಡಾಯ. ಇನ್ನು ಮತ್ತೊಂದು ಸುರಪುರ ಬಂಡಾಯ. ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಆ ಸುರಪುರದಲ್ಲಿ ಯಾರೆಲ್ಲ ದಂಗೆ ಎದ್ರು, ಬ್ರಿಟಿಷರ್ನ ಯಾರೆಲ್ಲ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅನ್ನೋದನ್ನು ತಿಳ್ಕೊತಾ ಹೋಗ್ತೇವೆ. ಅದೇ ಕೊನೆಯದಾಗಿ ಬರುವಂಥದ್ದು ಅಲಿಗಲಿಯ ಬೇಡರ ದಂಗೆ. ಅಲಿಗಲಿ ಅಂದರೆ ಅದೊಂದು ಬೇಡ ಕುಟುಂಬ, ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಂತಹ ಜನ. ಅವರು ಬ್ರಿಟಿಷರ ವಿರುದ್ಧ ಯಾವ ರೀತಿಯಾದಂತಹ ದಂಗೆ ಎದ್ರು, ಬ್ರಿಟಿಷರನ್ನ ಯಾವ ರೀತಿ ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋದನ್ನು ನೋಡ್ಕೊಳ್ಳುವಂಥದ್ದೇ ಈ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಅನ್ನೋ ಒಂದು ಈ ಅಧ್ಯಾಯ. ಹಾಗಾದರೆ ಮೊದಲನೇದಾಗಿ ಈ ಅಧ್ಯಯನದಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದ್ದೀವಿ ಅಂದರೆ, ಇದರ ಹಿನ್ನೆಲೆಯನ್ನು ನೋಡ್ತಾ ಹೋಗಬೇಕು. ಏನು ಹಿನ್ನೆಲೆ? ಬ್ರಿಟಿಷರು ಭಾರತದಲ್ಲಿ ಹಂತ ಹಂತವಾಗಿ ತಾವು ಆಡಳಿತವನ್ನು ನಡೆಸ್ತಾ ಹೋದರು, ಕೆಲವೊಂದು ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾ ಹೋದರು. ಹಾಗೆ ಇಲ್ಲಿ ನೋಡಿ, ಹಿಂದಿನ ಕರ್ನಾಟಕವು ಏಕೀಕರಣದ ಪೂರ್ವದಲ್ಲಿ ವಿವಿಧ ರಾಜಕೀಯ ಅಧಿಕಾರ ಶಾಹಿಗಳಲ್ಲಿ ಹಂಚಿಕೆಯಾಗಿತ್ತು. ಏಕೀಕರಣದ ಪೂರ್ವದಲ್ಲಿ, ಕರ್ನಾಟಕ ಏಕೀಕರಣ ಆದಾಗಲಲ್ಲ, ಏಕೀಕರಣದ ಪೂರ್ವದಲ್ಲಿ ಏನೆಲ್ಲ ಬದಲಾವಣೆಗಳಾಗಿತ್ತು ಅನ್ನೋದನ್ನು ನಾವು ನೋಡ್ತಾ ಹೋದರೆ ಹಲವಾರು ಬದಲಾವಣೆಗಳನ್ನು ಇಲ್ಲಿ ಒಳಗೊಂಡಿತ್ತು. ಜೊತೆಗೆ ಹಲವಾರು ಅಧಿಕಾರಿಗಳ ಶಾಹಿಯಲ್ಲಿ ಅದು ಹಂಚಿ ಹೋಗಿತ್ತು. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು ರಾಜಕೀಯ ಆಧಿಪತ್ಯವನ್ನು ಸಾಧಿಸುವ ಜೊತೆಯಲ್ಲೇ ವ್ಯಾಪಾರ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಜನರನ್ನು ಮತ್ತು ತಮ್ಮ ಹಿತಾಸಕ್ತಿಗಳಿಗಾಗಿ ಶೋಷಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ 18ನೇ ಶತಮಾನ ಕೇವಲ ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಭಾರತದಲ್ಲಿ ಉಂಟು ಮಾಡಿದ್ರು ಅನ್ನೋ ನೋಡ್ತಾ ಹೋದರೆ, ವ್ಯಾಪಾರ ಮಾಡ್ತಾ ಹೋದರು, ಜೊತೆಗೆ ಕೃಷಿ ವಲಯವನ್ನು ಕೂಡ ಅಭಿವೃದ್ಧಿಯನ್ನು ಮಾಡ್ತಾ ಭಾರತೀಯರನ್ನು ಶೋಷಣೆಗೆ ಇಲ್ಲಿ ಒಳಪಡಿಸ್ತಾ ಹೋದರು. ನಂತರ ಈ ಶೋಷಣೆಗಳು ಕರ್ನಾಟಕವೂ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅಸ್ಥಿರತೆಯನ್ನು ಸೃಷ್ಟಿಸಿದವು. ಜೊತೆಗೆ ದೇಶೀಯ ರಾಜಕೀಯ ಅಸ್ಥಿರತೆಯನ್ನು ಅನುಭವಿಸತೊಡಗ್ತಾ ಹೋದರು. ಅಂದರೆ ನಮ್ಮ ರಾಜ್ಯದ ರಾಜರೇ ಹಲವಾರು ಸಾಕಷ್ಟು ಒಂದು ಸಮಸ್ಯೆಗಳನ್ನು ತಂದೊಟ್ಕೊಂಡ್ರು ಅನ್ನೋದನ್ನು ಹೇಳ್ಬೋದು. ಮೊದಲನೇದಾಗಿ ನಮ್ಮ ರಾಜರಲ್ಲಿ ಏನು ಒಂದು ಪ್ರಮುಖವಾದಂಥ ವೀಕ್ನೆಸ್ ಇತ್ತು ಅಂತ ನೋಡೋದಾದರೆ, ಇಲ್ಲಿ ಒಗ್ಗಟ್ಟಿರಲಿಲ್ಲ. ನಮ್ಮ ರಾಜನ ಸಹಾಯದಿಂದ ಬ್ರಿಟಿಷರು ಹಂತ ಹಂತವಾಗಿ ಭಾರತವನ್ನು ಆಕ್ರಮಣ ಮಾಡ್ಕೊಳ್ಳೋಕ್ಕೆ ಪ್ರಮುಖವಾದಂತಹ ಕಾರಣ ಆಯಿತು. ಇದರಿಂದ ಕರ್ನಾಟಕದ ಬಹುತೇಕ ಭಾಗಗಳು ಬ್ರಿಟಿಷರ ವಿರುದ್ಧ ಬಂಡೇಳಲು ಪ್ರಮುಖವಾದಂತಹ ಕಾರಣ ಆಯಿತು. ಹಾಗಾದರೆ ಏನೆಲ್ಲ ಆಯಿತು? ಆರಂಭದಲ್ಲಿ ಜಮೀನ್ದಾರರು, ಸಂಸ್ಥಾನದ ರಾಜರು ಮುಂತಾದವರು ತಮ್ಮಲ್ಲಿಯೇ ಯಾವುದೇ ಐಕ್ಯತೆಯನ್ನು ಸಾಧಿಸಲು ಪ್ರಯತ್ನಿಸದೆ ಒಬ್ಬೊಬ್ಬರಾಗಿ ವಿಘಟಿತ ರೂಪದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಗಮನಿಸಬೇಕಾದಂತಹ ಅಂಶ ಏನಪ್ಪ ಅಂದರೆ, ಜಮೀನ್ದಾರ ವರ್ಗ ಇತ್ತು, ಸಂಸ್ಥಾನದ ರಾಜರು ಇದ್ರು, ಜೊತೆಗೆ ಇನ್ನುಳಿದಂತಹ ಸಣ್ಣ ಪುಟ್ಟ ರಾಜರು ಕೂಡ ಇದ್ರು. ಬಟ್ ಅವ್ರು ಯಾರೂ ಕೂಡ
ಒಗ್ಗಟ್ಟಿಂದ ಬ್ರಿಟಿಷರ ವಿರುದ್ಧ ತಮ್ಮ ಒಂದು ಧೈರ್ಯವನ್ನ ಪ್ರದರ್ಶನ ಮಾಡಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ, ವಿಘಟಿತ ರೂಪದಲ್ಲಿ ಅಂದ್ರೆ ಒಬ್ಬೊಬ್ಬರಾಗಿ ಅವ್ರೇನ್ ಮಾಡ್ತಾ ಹೋದ್ರು, ಬ್ರಿಟಿಷರನ್ನ ಎದುರಿಸ್ತಾ ಹೋದ್ರು. ಬಟ್ ಇದು ಬ್ರಿಟಿಷರಿಗೆ ಒಂದು ಅವಕಾಶ ಆಯಿತು ಅನ್ನೋದನ್ನ ನೋಡ್ಬೋದು. ವಿಘಟಿತ ರೂಪದಲ್ಲಿ ಬ್ರಿಟಿಷರ ವಿರುದ್ಧ ಬಂಡೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಹೋದ್ರು. ಈ ಹಿನ್ನೆಲೆಯಲ್ಲಿ ಮೈಸೂರು ರಾಜ್ಯದ ರಾಜಕೀಯ ಸಂಕ್ರಮಣವನ್ನ ಬಳಸಿಕೊಂಡ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧ ದಕ್ಷಿಣ ಭಾರತದಲ್ಲಿ ಆರಂಭಿಕವಾದಂತಹ ಬಹುದೊಡ್ಡ ಪ್ರತಿರೋಧವನ್ನ ಹೊರಡಿದ್ರು. ಇಲ್ಲಿ ಯಾವ್ಯಾವಾಗ ಒಂದು ಸಣ್ಣ ಪುಟ್ಟ ರಾಜ್ಯಗಳ ರಾಜರು ಆ ವಿಘಟಿತ ರೂಪದಲ್ಲಿ ದಂಗೆ ಎದ್ರು, ಮೈಸೂರು ಕೂಡ ಒಂದು ಪುಟ್ಟ ರಾಜ್ಯವಾಗಿತ್ತು. ನಂತರದಲ್ಲಿ ಅದು ವಿಶಾಲ ಮೈಸೂರು ರಾಜ್ಯ ಅನ್ನೋ ಒಂದು ಹೆಸರನ್ನ ಪಡ್ಕೊಳ್ತಾ ಹೋಗ್ತು. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನ ಅವನು ಪಡ್ಕೊಂಡಿದ್ದ. ಅವನು ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. ಎಲ್ಲಿ? ದಕ್ಷಿಣ ಭಾರತಕ್ಕೆ ನೀವು ಬರ್ಬೇಕಿಲ್ಲಿ. ರಾಜಕೀಯವಾಗಿ ಸೃಷ್ಟಿಯಾದಂತಹ 1761ರಿಂದ 1799 ನಡುವಿನ ಕಾಲಘಟ್ಟದ ಇದರ ಒಂದು ಪ್ರಯತ್ನ ಚರಿತ್ರೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಪರ್ವ ಅಂತಾನೆ ಕರಿಬಹುದು. ಯಾಕಂದ್ರೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ರಿಂದ ಇಡೀ ಮೈಸೂರು ಸಂಸ್ಥಾನ ಉಳ್ಕೊಳ್ತು. ಕೊನೆಗೆ ಬ್ರಿಟಿಷರು ಅದನ್ನು ವಶಪಡಿಸ್ಕೊಂಡ್ರು ಕೂಡ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಸಾಕಾಗಷ್ಟು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಅನ್ನೋದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು. ಇವರ ಪ್ರಯತ್ನದ ಒಂದು ಫಲವಾಗಿ ಬ್ರಿಟಿಷ್ ವಿರೋಧಿ ಬಂಡಾಯದ ಆರಂಭಿಕ ಅಧ್ಯಾಯವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಮೊದಲನೇದಾಗಿ ಹೈದರಾಲಿಯ ಬಗ್ಗೆ ನಾವಿಲ್ಲಿ ತಿಳ್ಕೊತಾ ಹೋಗೋಣ. ಹಾಗಾದರೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಯಾರು, ಅವನು ಹೇಗೆ ಹೋರಾಟವನ್ನು ಮಾಡ್ತಾ ಬಂದ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನವೆಂದೇ ಚಿತ್ರಿಸಲ್ಪಟ್ಟಿದೆ. ಇದಕ್ಕೆ ಅನೇಕ ಕಾರಣಗಳಿವೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಪರೀಕ್ಷಾ ದೃಷ್ಟಿಯಿಂದ ನೋಡ್ಕೋಬೇಕಾದಂಥದ್ದು. ಭಾರತದ ಚರಿತ್ರೆಯಲ್ಲಿ ಕೇಳ್ಬೋದು ನಿಮಗೆ ಪ್ರಶ್ನೆನ, ಏನಂತಪ್ಪ ಅಂದರೆ ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಕಾಲ ಅಂತ ಕರಿತೇವೆ. ಯಾಕೆ ಅಂತ ಪ್ರಶ್ನೆ ಮಾಡ್ಬೋದು. 4 ಅಂಕದ ಪ್ರಶ್ನೆ ಇದು. ಸರಿಯಾಗಿ ನೀವು ಗಮನ ಇಟ್ಕೋಬೇಕು. ಅದಕ್ಕೆ ಅನೇಕ ಕಾರಣಗಳನ್ನು ಇಲ್ಲಿ ನಾವು ಕೊಡ್ತಾ ಹೋಗ್ಬೋದು. ಏನಪ್ಪಾ ಅಂತ ಹೇಳೋದಾದ್ರೆ, ಮೊದಲನೇ ಕಾರಣ ಏನು ನೋಡಿ, ಮೊಘಲ್ ಚಕ್ರವರ್ತಿ ಔರಂಗಜೇಬನ ಮರಣಾನಂತರ 1707ರಲ್ಲಿ ಸಂಭವಿಸಿದ್ದು ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಮೊಘಲ್ ಚಕ್ರವರ್ತಿ ಯಾರಿದ್ದ? ಔರಂಗಜೇಬ್. 1707ರಲ್ಲಿ ಅವನು ಸತ್ತೋಗ್ಬಿಡ್ತಾನೆ. ಸೊ ನಂತರದಲ್ಲಿ ಏನಾಯಿತು, ಮೊಘಲ್ ಸಾಮ್ರಾಜ್ಯದಲ್ಲಿ ಒಡಕು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಇದು ಮೊದಲನೇ ಕಾರಣ. ಎಷ್ಟನೇ ಶತಮಾನದಲ್ಲಿ? 18ನೇ ಶತಮಾನದಲ್ಲಿ. ನೋಡಿ, ಆತನ ಮರಣ ಮೊಘಲರ ರಾಜಕೀಯ ಸಾರ್ವಭೌಮತ್ವವನ್ನು ಕುಗ್ಗಿಸಿತು. ಅವರಲ್ಲಿ ಒಗ್ಗಟ್ಟೇ ಇರಲಿಲ್ಲ. ಇದು ಯಾರಿಗೆ ಬೆನಿಫಿಟ್ಸ್ ಆಯಿತು, ಯಾರಿಗೆ ಉಪಯೋಗ ಆಯಿತು ಅಂತ ನೋಡ್ತಾ ಹೋದರೆ, ಬ್ರಿಟಿಷರು ಆ ಮೊಘಲ್ ಸಾಮ್ರಾಜ್ಯ ಮೇಲೆ ದಾಳಿ ನಡೆಸಿ ಮೊಘಲ್ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳೋಕ್ಕೆ ಒಂದು ಪ್ರಮುಖವಾದಂತಹ ಸಂದರ್ಭ ಆಯಿತು. ಇಲ್ಲಿ ಕಾಣ್ತಿದೆಯಲ್ಲ, ಇವರೇ ಔರಂಗಜೇಬ್. ಮೊಘಲ್ ಚಕ್ರವರ್ತಿಯ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆ ಅಂತ ನಾವನ್ನ ಹೇಳ್ಬೋದು. ಇದರಿಂದಾಗಿ ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ತಾ ಹೋಗ್ತು. ಅಂದರೆ ಅವರವರಲ್ಲೇ ಒಳ ಜಗಳಗಳು ಪ್ರಾರಂಭವಾಯಿತು. ಅವರಲ್ಲಿ ರಾಜಕೀಯ ನಿಯಂತ್ರಣವನ್ನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಪ್ರಾರಂಭವಾದವು. ನೋಡಿ, ನೀವು ಸರಿಯಾಗಿ ಗಮನ ಮಾಡಬೇಕು. ಏನಪ್ಪ ಅಂದರೆ, ಈ ಕರ್ನಾಟಕ ಅನ್ನೋ ಪ್ರದೇಶ ಇದೆ. ಕರ್ನಾಟಕ ಅಂದರೆ ಕರ್ನಾಟಕ ಅಲ್ಲ. ಅದು ಏನೋದು ನಾನು ಮೊದಲೇ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ಕರ್ನಾಟಕ ಅನ್ನೋದು ತಮಿಳುನಾಡಿನ ಪೂರ್ವ ಭಾಗವನ್ನು ನಾವೇನಂತ ಕರಿತೇವೆ? ಕರ್ನಾಟಕ ಅಂತ ಕರಿತೇವೆ. ಅದರ ರಾಜಧಾನಿ ಯಾವುದಾಗಿತ್ತು? ಆರ್ಕಾಟ್. ಯಾವುದು ಗೊತ್ತಾಗಿದೆಯಲ್ಲ? ಮೊದಲೇ ನಾನು 2ನೇ ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿ ಹೇಳಿದ್ದೇನೆ, ಕರ್ನಾಟಕ ಬೇರೆ, ಕರ್ನಾಟಕ. ಇವತ್ತಿನ ಹೆಸರು ಕರ್ನಾಟಕ ಆಗಿದೆ. ಆದರೆ ಹಿಂದೆ ತಮಿಳುನಾಡಿನ ಪೂರ್ವ ಭಾಗ ಏನಿತ್ತು ಅದನ್ನು ಕರ್ನಾಟಕ ಅಂತ ಕರೀತಾ ಇದ್ರು. ಆ ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕೋಸ್ಕರ ಇಲ್ಲಿ ಕಿತ್ತಾಟ ಪ್ರಾರಂಭವಾಯಿತು. ಅಂದರೆ ಅವರವರಲ್ಲೇ ಒಳಜಗಳಗಳು ಪ್ರಾರಂಭವಾಯಿತು. ಯಾರ ಮರಣಾನಂತರ? ಔರಂಗಜೇಬನ ಮರಣಾನಂತರ. ಇದಕ್ಕೆ 18ನೇ ಶತಮಾನಕ್ಕೆ ಒಂದು ಸಮಸ್ಯೆ, ರಾಜಕೀಯ ಸಮಸ್ಯೆಗಳಿಗೆ ಮೊದಲನೇ ಕಾರಣ. ಇನ್ನು 2ನೇ ಕಾರಣ ಏನಪ್ಪ ಆಗಿತ್ತು? 1704ರಲ್ಲಿ ಸಂಭವಿಸಿದ ಚಿಕ್ಕದೇವರಾಜ ಒಡೆಯರ ಮರಣ. ನೋಡಿ, ಒಂದು ಕಡೆ ಪೂರ್ವ ಭಾಗ, ಮತ್ತೊಂದು ಕಡೆ ಪಶ್ಚಿಮ ಭಾಗ. ಪೂರ್ವ ಕಡೆಯಲ್ಲಿ ಏನು ಸಮಸ್ಯೆ ಆಗಿದೆ?
ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರ ಕಿತ್ತಾಟ ಪ್ರಾರಂಭವಾಗಿದೆ. ಇನ್ನು ಪಶ್ಚಿಮ ಭಾಗದಲ್ಲಿ ಏನು ಸಮಸ್ಯೆ ಕ್ರಿಯೇಟ್ ಆಗಿದೆ, 1704ರಲ್ಲಿ ಸಂಭವಿಸಿದಂತಹ ಚಿಕ್ಕದೇವರಾಜ ಒಡೆಯರ್ ಕಾಣ್ತಿದ್ದೀರಲ್ಲ, ಇವರ ಮರಣ ಆಗುತ್ತೆ ಮೈಸೂರು ಸಂಸ್ಥಾನದಲ್ಲಿ. ಮೈಸೂರು ರಾಜ್ಯದ ರಾಜಕೀಯ ಬೆಳವಣಿಗೆಯ ಮೇಲೆ ಅಗಾಧವಾದಂತಹ ಒಂದು ಪರಿಣಾಮ ಇಲ್ಲಿ ಬೀರ್ತಾ ಹೋಗ್ತು. ಏನಾಯಿತು ಹಾಗಾದರೆ ಮೈಸೂರು ಸಂಸ್ಥಾನದಲ್ಲಿ ನೋಡಿ, ಇವರ ಮರಣದಿಂದಾಗಿ ಉತ್ತರಾಧಿಕಾರತ್ವದ ಸಮಸ್ಯೆ ಕಂಡು ಬಂದಿದ್ದರ ಜೊತೆಗೆ ಆಡಳಿತವು ಕೂಡ ಕುಸಿತಾ ಹೋಗ್ತು. ಚಿಕ್ಕದೇವರಾಜ ಒಡೆಯರ್ ಮರಣ ಆಗಿದೆ. ನಂತರದಲ್ಲಿ ಮೈಸೂರು ಸಂಸ್ಥಾನ ರಾಜ ಒಂದು ಪಟ್ಟಾಭಿಷೇಕವನ್ನು ಯಾರಿಗೆ ಮಾಡಬೇಕು ಅನ್ನೋ ಅಧಿಕಾರದ ಒಂದು ಆಸೆ ಜೊತೆಗೆ ಅಧಿಕಾರದ ಒಳಜಗಳಗಳು ಕೂಡ ಇಲ್ಲಿ ಪ್ರಾರಂಭವಾಯಿತು. ಈ ಒಂದು ಬೆಳವಣಿಗೆ ಆ ಕಾಲದ ಮೈಸೂರಿನ ರಾಜಕೀಯವನ್ನೇ ಮಸುಕುಗೊಳಿಸ್ತಾ ಹೋಗ್ತು. ಚಿಕ್ಕದೇವರಾಜ ಒಡೆಯರ್ ಇರೋ ತನಕನೂ ಕೂಡ ಮೈಸೂರು ರಾಜಕೀಯ ಬೆಳವಣಿಗೆ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗ್ತಿತ್ತು. ಬಟ್ ಆದ ನಂತರದಲ್ಲಿ ಆದಂತಹ ಬೆಳವಣಿಗೆ ಇಡೀ ಮೈಸೂರು ರಾಜಕೀಯವನ್ನು ಮಸುಕುಗೊಳಿಸ್ತು. ಅಂದರೆ ಮೈಸೂರು ರಾಜಕೀಯ ಹಿನ್ನೆಲೆಯನ್ನೇ ಅದು ಹಿನ್ನಡೆಯನ್ನು ಉಂಟು ಮಾಡ್ತು. ನಂತರದಲ್ಲಿ ಏನಾಯಿತು ನೋಡಿ, ಈ ರೀತಿಯ ಅತಂತ್ರ ಸನ್ನಿವೇಶಗಳು ನಿರ್ಮಾಣ ಆಯಿತು. ಒಂದು ಕಡೆ ಪೂರ್ವದಲ್ಲಿ ಒಂದು ಅತಂತ್ರ ಸನ್ನಿವೇಶ ನಿರ್ಮಾಣ ಆಗಿದೆ, ಮತ್ತೊಂದು ಕಡೆ ಪಶ್ಚಿಮ ಭಾಗದಲ್ಲೂ ಕೂಡ ಅತಂತ್ರ ಸನ್ನಿವೇಶ ನಿರ್ವಹಣೆ ಆಗಿದೆ. ಸೊ ಈ ಸಂದರ್ಭದಲ್ಲಿ ಏನಾಯಿತು ನೋಡಿ, ಈ ಹಿನ್ನೆಲೆಯಲ್ಲಿದ್ದ ಮೈಸೂರು ಮತ್ತು ಕರ್ನಾಟಕ ರಾಜ್ಯಗಳ ಭೂಪ್ರದೇಶದಲ್ಲಿ ಹೈದರಾಲಿ ರಾಜಕೀಯ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋಕೆ ಹೋದ. ಚಿಕ್ಕದೇವರಾಜ ಒಡೆಯರ ಮರಣ ಆಯಿತು, ಆ ಕಡೆ ಔರಂಗಜೇಬನ ಮರಣನೂ ಕೂಡ ಆಗಿದೆ. ಕರ್ನಾಟಕ ಪ್ರದೇಶದಲ್ಲಿ ಯಾವುದು ತಮಿಳುನಾಡಿನ ಪೂರ್ವ ಭಾಗ ಏನಿದೆಯೋ ಅದನ್ನು ಕರ್ನಾಟಕ ಅಂತ ಕರಿತೇವೆ. ಆ ಪ್ರದೇಶದಲ್ಲೂ ಕೂಡ ಅಧಿಕಾರಕ್ಕೆ ಕಿತ್ತಾಟ ಪ್ರಾರಂಭವಾಗಿದೆ. ಜೊತೆಗೆ ಮೈಸೂರು ಸಂಸ್ಥಾನದಲ್ಲೂ ಕೂಡ ಅಧಿಕಾರಕ್ಕೆ ಕಿತ್ತಾಟ ಪ್ರಾರಂಭವಾಗಿದೆ. ಇದರಲ್ಲಿ ಮಧ್ಯದಲ್ಲಿ ಯಾರು ಬಂದ, ಹೈದರಾಲಿ ಈ ಎರಡೂ ಕಡೆನೂ ಕೂಡ ತನ್ನ ಒಂದು ರಾಜಕೀಯ ಹೇಳಿಕೆಯನ್ನು ಕಂಡ್ಕೋಬೇಕು ಅಂತ ಹೇಳಿ ತನ್ನ ಪ್ರಾಮುಖ್ಯತೆಯನ್ನು ಇಲ್ಲಿ ಪಡ್ಕೊಳ್ತಾ ಹೋದ. ಹಾಗಾದರೆ ಮುಂದೆಲ್ಲ ಏನಾಯಿತು ಅಂತ ನೋಡೋದಾದರೆ ನೋಡಿ, ಹೈದರಾಲಿ ಅಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಚಿತ್ರ, ಇವನು ಹೈದರಾಲಿ. ಬಟ್ ನಿಮಗೆ ಗೊತ್ತಿರಲಿ, ಇಷ್ಟೆಲ್ಲ ಶೌರ್ಯವನ್ನು ಮೆರೆದಂತಹ ಹೈದರಾಲಿ ಅವನು ಅನಕ್ಷರಸ್ಥ, ಅವನಿಗೆ ಒಂದು ಅಕ್ಷರನೂ ಕೂಡ ಬರ್ತಾ ಇರಲಿಲ್ಲ, ಅವನು ಶಾಲೆಗೆ ಹೋದವನಲ್ಲ. ಬಟ್ ಇಡೀ ಮೈಸೂರು ಸಾಮ್ರಾಜ್ಯವನ್ನು ಆಳ್ವಿಕೆ ನಡೆಸ್ತಾ ಹೇಗಪ್ಪ ಸಾಧ್ಯ ಆಯಿತು ಅಂತ ನೋಡ್ತಾ ಹೋದರೆ, ಇವನೊಬ್ಬ ಸಾಮಾನ್ಯ ಸೈನಿಕನಾಗಿ ಮೈಸೂರು ರಾಜ್ಯದ ಸೇವೆಗೆ ಸೇರಿದ ವ್ಯಕ್ತಿ ತನ್ನ ಚಾಣಾಕ್ಷ ರಾಜಕೀಯ ನಡೆಗೆ ಹೆಸರಾಗಿದ್ದನು. ಒಬ್ಬ ಸೈನಿಕನಾಗಿ ಕೆಲಸಕ್ಕೆ ಸೇರಿಕೊಂಡ. ಬಟ್ ಅವನು ತುಂಬ ಚಾಣಾಕ್ಷನಾಗಿದ್ದ, ತುಂಬ ಶಾರ್ಪ್ ಇದ್ದ, ಓದು ಬರಹ ಬರಲ್ಲ ಅನ್ನೋದೊಂದೇ, ಬಟ್ ಯುದ್ಧದಲ್ಲಿ ಸಾಕಷ್ಟು ತರಬೇತಿಯನ್ನು ಅವನು ಪಡ್ಕೊಂಡಿದ್ದ. ಮೈಸೂರಿನ ರಾಜಕೀಯ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. ಅವನು ಗೊತ್ತಾಯಿತು ಚಿಕ್ಕದೇವರಾಜ ಒಡೆಯರ್ ನಂತರದಲ್ಲಿ ಅಲ್ಲಿಬ್ಬರು ದಳವಾಯಿಗಳು ಆಳ್ವಿಕೆಗೆ ಬರ್ತಾರೆ. ಅವರ ಆಳ್ವಿಕೆಯನ್ನು ಇವನು ಹೇಗೆ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇದ್ದ. ಅಂದರೆ ಒಬ್ಬ ವ್ಯಕ್ತಿ ಹೇಳಿಕೆಯನ್ನು ಹೊಂದಬೇಕಾದ್ರೆ ಅವನಿಗೊಂದು ಅವಕಾಶ ಬೇಕು. ಈಗ ಒಂದು ಅವಕಾಶ ಸಿಕ್ತು. ಏನು ಅವಕಾಶ ಅದು ಅಂತ ನೋಡ್ತಾ ಹೋದರೆ ನೋಡಿ, ಇವನು ದೇವನಹಳ್ಳಿ ಮುತ್ತಿಗೆಯ ಸಂದರ್ಭ ಮತ್ತು ಆರ್ಕಾಟಿನ ನಿಜಾಮನ ವಿಷಯಕ್ಕೆ ಸಂಬಂಧಿಸಿದ ಸೈನಿಕ ಕಾರ್ಯಾಚರಣೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದನು. ವೆರಿ ಇಂಪಾರ್ಟೆಂಟ್ ಇದು. ಏನಪ್ಪ ಅಂದರೆ ನೋಡಿ, ಆರ್ಕಾಟ್ನ ನಿಜಾಮ ಮತ್ತು ದೇವನಹಳ್ಳಿ ಮುತ್ತಿಗೆ, ಇವನು ಫಸ್ಟು ಇಂಪಾರ್ಟೆನ್ಸನ್ನು ಪಡ್ಕೊಂಡದ್ದು. ಜೊತೆಗೆ ಇವನು ಫಸ್ಟು ಒಬ್ಬ ಸಾಮಾನ್ಯ ಸೈನಿಕನಾಗಿದ್ದಷ್ಟೇ, ಬಟ್ ದೇವನಹಳ್ಳಿ ಮುತ್ತಿಗೆ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದಿಂದ ಇವನು ತನ್ನದೇ ಆದಂತಹ ಒಂದು ಬಹುಮುಖ್ಯವಾದಂತಹ ಪ್ರಾಮುಖ್ಯತೆಯನ್ನು ವಹಿಸ್ತಾ. ಜೊತೆಗೆ ಆರ್ಕಾಟಿನ ನಿಜಾಮನ ವಿಷಯಕ್ಕೆ ಸಂಬಂಧಿಸಿದ, ಆರ್ಕಾಟ್ನ ನಿಜಾಮ ಯಾವುದ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ದ, ದೇವನಹಳ್ಳಿಗೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ದ. ಜೊತೆಗೆ ಮೈಸೂರು ಸಂಸ್ಥಾನವನ್ನು ಉಳಿಸ್ಕೋಬೇಕಾಗಿತ್ತು. ದೇವನಹಳ್ಳಿ ಎಲ್ಲಿದೆ ಇವಾಗ ನಿಮಗೆ ಗೊತ್ತಿದೆ, ಬೆಂಗಳೂರಿನ ಹತ್ರ ಇರುವಂಥದ್ದು. ಆ ದೇವನಹಳ್ಳಿಯ ಮುತ್ತಿಗೆಯ ಸಂದರ್ಭದಲ್ಲೂ ಕೂಡ ಈ ಹೈದರಾಲಿ ತನ್ನದೇ ಆದಂತಹ ಸಾಕಷ್ಟು ಚಾಣಾಕ್ಷ ಬುದ್ಧಿಯಿಂದ ಆ ಎರಡರಲ್ಲೂ ಕೂಡ ಹೆಸರನ್ನು ಅವನೇನು ಮಾಡ್ದ, ಪಡ್ಕೊಳ್ತಾ ಹೋದ. ನಂತರ ಅವನ ಹೆಸರು ತುಂಬ ಹೆಚ್ಚಾಗ್ತಾ ಹೋಗ್ತು. ಒಬ್ಬ ಸಾಮಾನ್ಯ ಸೈನಿಕ ಇಡೀ ಒಂದು ಆರ್ಕಾಟ್ನ ನಿಜಾಮನ ವಿಷಯಕ್ಕೆ ಸಂಬಂಧಪಟ್ಟಂತೆ, ದೇವನಹಳ್ಳಿ ಮುತ್ತಿಗೆಗೆ ಸಂಬಂಧಪಟ್ಟಂತೆ ತನ್ನ ಶೌರ್ಯವನ್ನು ಮೆರೆದಿದ್ದಾನೆ ಅಂದರೆ ಅವನ ಹೆಸರು ಸಾಮಾನ್ಯವಾಗಿ ಹೆಚ್ಚಾಗ್ತಾ ಹೋಗ್ತು. ಈಗೇನು ಮಾಡ್ದ, ಅವನು ಪ್ರವರ್ಧಮಾನಕ್ಕೆ ಬಂದ್ಬಿಟ್ಟ. ಅಂದರೆ ಸಾಕಷ್ಟು ಹೆಸರನ್ನು ಗಳಿಸ್ಕೊಳ್ತಾ ಹೋದ. ಆ ಮೈಸೂರು ಸಂಸ್ಥಾನದಲ್ಲಿ ಅವನಿಗೆ ಆದಂತಹ ಒಂದು ಸ್ಥಾನಮಾನವು ಕೂಡ ಅಲ್ಲಿ ಬಂತು. ಸೈನಿಕರನ್ನು ತನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಲ್ಲಿ ಸಫಲನಾದ. ಎಲ್ಲ ಸೈನಿಕರು ತನ್ನ ಹತ್ರ ಇರಬೇಕು, ತನ್ನ ಮಾತನ್ನು ಕೇಳಬೇಕು, ಜೊತೆಗೆ ಅವ್ರನ್ನೆಲ್ಲ ಆತ್ಮವಿಶ್ವಾಸಕ್ಕೆ ತಗೊಂಡ. ಯಾಕಂದರೆ ಇವನು ಒಂದು ಶೌರ್ಯವನ್ನು ನೋಡಿದ್ರು ಆಲ್ರೆಡಿ. ಸಾಮಾನ್ಯ ಸೈನಿಕರು ಏನಿದ್ರು, ದೇವನಹಳ್ಳಿ ಮುತ್ತಿಗೆಯಲ್ಲಾಗಿರ್ಬೋದು, ಆರ್ಕಾಟಿನ ಒಂದು ನಿಜಾಮನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಾಗಷ್ಟು ಇವನು ಎಫರ್ಟ್ ಹಾಕಿದ್ದ. ಅದರಿಂದ ಇಲ್ಲಿ ಉಳಿದಂತಹ ಸಾಮಾನ್ಯ ಸೈನಿಕರು ಏನು ಮಾಡಿದರು, ಇವನ ಹತೋಟಿಗೆ ಬಂದರು. ಬಹು ಬೇಗನೆ ನವಾಬ್ ಹೈದರ್ ಅಲಿ ಖಾನ್ ಎಂದು
ಹೆಸರಾಗಿದ್ದ. ಅವನು ನವಾಬ್ ಅಂತ ಕರೆಸ್ಕೊಳ್ತಾ ಇದ್ದ ಮೊದಲು, ನಂತರದಲ್ಲಿ ಹೈದರ್ ಅಲಿ ಖಾನ್ ಅಂದರೆ ಅವರೆಲ್ಲರಿಗೂ ಕೂಡ ಒಡೆಯನಾದ, ಸೈನಿಕ ಸ್ಥಾನಮಾನವನ್ನದು ಉನ್ನತ ಮಟ್ಟಕ್ಕೆ ಹೋಗ್ತು. ನೆಕ್ಸ್ಟ್ ಏನು ಮಾಡ್ದ ಹಾಗಾದರೆ ನೋಡಿ, ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಖ್ಯಾತಿ ಗಳಿಸಿದನು. ಅಕ್ಷರಾಭ್ಯಾಸದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದೆ ಹೋದರೂ ಕೂಡ ಈ ಯುದ್ಧ ಮಾಡಿದ್ರೆ ತುಂಬ ಪರಿಣಿತಿಯನ್ನು ಪಡ್ಕೊಂಡಿದ್ದ. ಜೊತೆಗೆ ಅವನಿಗೆ ತರಬೇತಿನೂ ಕೂಡ ಆಗಿತ್ತು. ಅದು ಮಾತ್ರವಲ್ಲದೆ ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ ದಳವಾಯಿಗಳು, ಇಲ್ಲಿ ಕಾಣ್ತಿದೆ ನೋಡಿ, ದಳವಾಯಿಗಳ ಬಲ ಕುಂದಿಸಿದನು. ಯಾರು ದಳವಾಯಿಗಳು? ಏನಪ್ಪ ದಳವಾಯಿಗಳು ಅಂದರೆ ಇವರು ಕಮಾಂಡರ್ ಆಫ್ ಚೀಫ್ ಅಂತ ಕರಿತೇವೆ, ಅಂದರೆ ಒಂದು ಸೈನಿಕ ಮುಖ್ಯಸ್ಥ ಅಂತ ಕರಿತೇವೆ. ಆ ಇಬ್ಬರು ದಳವಾಯಿಗಳು ಮೈಸೂರಿನಲ್ಲಿ ಇರ್ತಾರೆ. ಯಾರ್ಯಾರು ಅವರು? ಒಬ್ಬ ನಂಜರಾಜಯ್ಯ, ಮತ್ತೊಬ್ಬ ದೇವರಾಜಯ್ಯ. ಈ ಇಬ್ಬರು ದಳವಾಯಿಗಳನ್ನು ಅವರನ್ನು ಮೂಲೆ ಗುಂಪು ಮಾಡ್ತಾನೆ. ಅಂದರೆ ಕೇವಲ ಇವನು ಇದರಲ್ಲಿ ಒಬ್ಬ ಸಾಮಾನ್ಯ ಸೈನಿಕ, ಬಟ್ ದಳವಾಯಿಗಳು ಅಂದರೆ ಅವರು ಸ್ವಲ್ಪ ಸೈನಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಉನ್ನತವಾದಂತಹ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿರುವಂಥದ್ದು. ಬಟ್ ಅವರಿಬ್ಬರನ್ನೂ ಕೂಡ ಮೂಲೆ ಗುಂಪು ಮಾಡ್ತಾನೆ. ಜೊತೆಗೆ ಅದೇ ಸಂದರ್ಭದಲ್ಲಿ ಕೃಷ್ಣರಾಜ ಒಡೆಯರನ್ನು ಕೂಡ ಮೂಲೆ ಗುಂಪಾಗಿಸಿ ಅಧಿಕಾರದ ಮೇಲೆ ತನ್ನ ಸ್ವಾಮ್ಯವನ್ನು, ತನ್ನ ಒಂದು ಏಕತೆಯನ್ನು ಅಲ್ಲೇನು ಮಾಡ್ದ, ಸ್ಥಾಪಿಸ್ತಾ ಹೋದ. ಜೊತೆಗೆ ಈ ಸಂದರ್ಭದಲ್ಲಿ ಏನಾಯಿತು, ಈಗ ಅಧಿಕಾರಕ್ಕೇನೋ ಬಂದ, ಕೃಷ್ಣರಾಜ ಒಡೆಯರನ್ನ ಮೂಲೆ ಗುಂಪು ಮಾಡ್ದ, ದಳವಾಯಿಗಳನ್ನು ಕೂಡ ಮೂಲೆ ಗುಂಪು ಆಗಿಸ್ತಾ. ನೆಕ್ಸ್ಟ್ ಏನಾಯಿತು ನೋಡಿ, ಮರಾಠರು ಹೈದರಾಬಾದಿನ ನಿಜಾಮ ಮತ್ತು ಆರ್ಕಾಟಿನ ನವಾಬರು ತಮ್ಮ ರಾಜಕೀಯ ಅಸ್ತಿತ್ವ ಮತ್ತು ಮೇಲ್ಮೈ ಸಾಧನೆಗೆ ಹೋರಾಟಗಳಲ್ಲಿ ನಿರತರಾಗಿದ್ದರು. ಯಾರ್ಯಾರು ನೋಡಿ, ಮರಾಠರು ಹೈದರಾಬಾದ್ ನಿಜಾಮ ಮತ್ತು ಆರ್ಕಾಟಿನ ನವಾಬರು. ನೋಡಿ, ಈ ಮೂವರು ವ್ಯಕ್ತಿಗಳು ತಮ್ಮಲ್ಲೇ ತಮ್ಮ ಹಿತಾಸಕ್ತಿಯನ್ನು ಹೆಚ್ಚಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರವರಲ್ಲೇ ಹೋರಾಟಗಳನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇವನೇನು ಮಾಡ್ದ ನೋಡಿ, ಈ ಸಂಕ್ರಮಣದ ಒಂದು ಸಂದರ್ಭವನ್ನು ನೋಡ್ತಾ ಹೋದರೆ ತಮ್ಮ ರಾಜಕೀಯ ಪ್ರಾಬಲ್ಯಕ್ಕಾಗಿ ಬ್ರಿಟಿಷರು ಮತ್ತು ಫ್ರೆಂಚರನ್ನು ಬಳಸಿಕೊಳ್ಳತೊಡಗ್ತಾ ಹೋದರು. ಇಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು. ಈ ಹಿನ್ನೆಲೆಯಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಅವಧಿಯಲ್ಲಿ ಸಂಭವಿಸಿದಂತಹ ಆಂಗ್ಲೋ ಮೈಸೂರು ಯುದ್ಧಗಳು, ಪ್ರಮುಖವಾಗಿ ಈಗ ನಾವು ತಿಳ್ಕೊಬೇಕಾಗಿರುವಂಥ ವಿಷಯ, 4 ಇತಿಹಾಸ ಪ್ರಸಿದ್ಧವಾದಂತಹ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ಆ ಆಂಗ್ಲೋ ಮೈಸೂರು ಯುದ್ಧಗಳೇ ಅದಕ್ಕೆ ಪ್ರೇರಣೆಯನ್ನು ಒದಗಿಸ್ತಾ ಹೋಗ್ತು. ಈ ರಾಜಕೀಯ ಬೆಳವಣಿಗೆ ಆಗಬೇಕಾದ್ರೆ ಈ 4 ಆಂಗ್ಲೋ ಮೈಸೂರು ಯುದ್ಧಗಳು ಅತ್ಯಂತ ಯಶಸ್ವಿಯಾದವು ಅನ್ನೋದನ್ನು ನೋಡ್ಬೋದು. ಇದರಲ್ಲಿ ಹೈದರ್ ಅಲಿ ಟಿಪ್ಪು ಸುಲ್ತಾನ್ನ ಒಂದು ಪಾರ್ಟಿಸಿಪೇಟ್ ಹೇಗಿತ್ತು, ಅವನು ಯಾವ ರೀತಿಯಲ್ಲಿ ಬ್ರಿಟಿಷರನ್ನ ಸೋಲಿಸ್ತಾ ಅಥವಾ ಬ್ರಿಟಿಷರು ಇವನನ್ನು ಯಾವ ರೀತಿ ಸೋಲಿಸಿದ್ರು ಅನ್ನೋದನ್ನು ನಾವಿಲ್ಲಿ ನೋಡ್ಕೋಬೇಕು. ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ಈ 4 ಯುದ್ಧಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್. ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ. ಸರಿಯಾಗಿ ತಿಳ್ಕೊಬೇಕು. ಇಲ್ಲಿಂದ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಬಟ್ ಆದರೆ ಯಾರು ಕೂಡ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಸರಿಯಾಗಿ ತಿಳ್ಕೊಬೇಕು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕ್ರಿಸ್ತ ಶಕ 1767ರಲ್ಲಿ ಪ್ರಾರಂಭವಾದಂಥದ್ದು. ಇದು 1769ರಲ್ಲಿ ಅಂತ್ಯಗೊಳ್ತು. ಏನಕ್ಕಪ್ಪ ಯುದ್ಧ ಪ್ರಾರಂಭವಾಯಿತು? ಏನಕ್ಕೆ ಗೊತ್ತಿದೆಯಾ? ನೋಡೋಣ, ಏನಕ್ಕೋಸ್ಕರ ಯುದ್ಧ ಪ್ರಾರಂಭವಾಯಿತು. ಮೊದಲ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನು ನೋಡಿ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಕ್ರಿಸ್ತಶಕ 1767ರಿಂದ 1769. ದಕ್ಷಿಣ ಭಾರತದಲ್ಲಿ, ಅಂದರೆ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಈ ಮೈಸೂರು ಸಂಸ್ಥಾನ ಬರುವಂಥದ್ದು ದಕ್ಷಿಣ ಭಾರತದಲ್ಲಿ. ಹೈದರ್ ಅಲಿ ಗಳಿಸುತ್ತಿದ್ದಂತಹ ರಾಜಕೀಯ ಪ್ರಾಬಲ್ಯ ಬ್ರಿಟಿಷರು ಹೈದರಾಬಾದಿನ ನಿಜಾಮ ಮತ್ತು ಮರಾಠರಲ್ಲಿ ರಾಜಕೀಯ ಅಸಹನೆ ಮೂಡಿಸ್ತು. ಯಾರ್ಯಾರು ಇಲ್ಲಿ ನೋಡಿ, ಮರಾಠರಲ್ಲಿ ಮತ್ತು ಜೊತೆಗೆ ಹೈದರಾಬಾದಿನ ನಿಜಾಮ ಮತ್ತು ಬ್ರಿಟಿಷರು. ಈ 3 ವ್ಯಕ್ತಿಗಳು ಯಾರ ಮೇಲೆ ಕಣ್ಣು ಹಾಕಿದ್ರು? ಈಗ ಹೈದರ್ ಅಲಿ ಮೇಲೆ. ಯಾಕೆ? ಹೈದರ್ ಅಲಿ ದಕ್ಷಿಣ ಭಾರತದಲ್ಲಿ ಏನಾಗಿದ್ದಾನೆ, ಬಹಳ ಪ್ರಾಬಲ್ಯವನ್ನು ಪಡ್ಕೊಂಡಂತಹ ವ್ಯಕ್ತಿ ಆಗಿದ್ದಾನೆ. ಹೈದರಾಬಾದಿನ ನಿಜಾಮನಿಗೆ ಇದು ಸಹಿಸಲಾರದಂತಹ ವಿಚಾರ ಆಯಿತು, ಮರಾಠರಿಗೂ ಕೂಡ ಇದು ಸಹಿಸಲಾರದ ವಿಚಾರ ಆಯಿತು. ಜೊತೆಗೆ ಬ್ರಿಟಿಷರಿಗಂತೂ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಪ್ರಮುಖವಾದಂತಹ ಅಡ್ಡಿ ಯಾರಾಗಿದ್ದಾರೆ? ಹೈದರ್ ಅಲಿನೇ ಆಗಿದ್ದಾರೆ. ಈಗ ಇವರ 3 ಒಂದು ಕಣ್ಣು ಯಾರ ಮೇಲೆ ಬಿದ್ದಿದೆ? ಹೈದರ್ ಅಲಿಯ ಮೇಲೆ ಬಿದ್ದಿದೆ. ಈಗ ಹೈದರ್ ಅಲಿನೇ ಹೇಗಾದರೂ ಮಾಡಿ ನಿರ್ನಾಮ ಮಾಡಬೇಕು. ಹಾಗಾದರೆ ಮಾತ್ರ ಹೈದರಾಬಾದ್ ನಿಜಾಮನ ಸಾಮ್ರಾಜ್ಯ ಬೆಳವಣಿಗೆ ಆಗುತ್ತೆ, ಮರಾಠರು ತಾವು ಏಳಿಗೆಗೆ ಬರ್ತಾರೆ, ಜೊತೆಗೆ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೋಬೋದು. ಏನಾಯಿತು ನೋಡಿ,
ಬ್ರಿಟಿಷರು ತಮ್ಮ ಸಾಮ್ರಾಜ್ಯಶಾಹಿ ಧೋರಣೆಗೆ ಮುಳ್ಳಾಗಿ ಪರಿಣಮಿಸಿದ್ದ ಹೈದರಾಲಿಯನ್ನು ರಾಜಕೀಯವಾಗಿ ಹಣಿಸಲು ತಂತ್ರಗಳನ್ನು ಮಾಡ್ತಾ ಹೋದರು. ಅಂದರೆ ಹೈದರಾಲಿ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಪ್ರಾಬಲ್ಯತೆಯನ್ನು ಪಡ್ಕೊಂಡಿದ್ದಾನೆ. ಇವನನ್ನು ಹೇಗಾದರೂ ಮಾಡಿ ಹವಣಿಸ್ಬೇಕು, ಅವನನ್ನು ಹೇಗಾದರೂ ಮಾಡಿ ನಾಶ ಮಾಡಬೇಕು, ಹಾಗಾದರೆ ನಮ್ಮ ಸಾಮ್ರಾಜ್ಯವನ್ನು ಉಳ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ಬ್ರಿಟಿಷರಿಗಾಯಿತು. ಅದಕ್ಕೆ ಏನು ಮಾಡಿದ್ರು ಅವರು ನೋಡಿ. ಮರಾಠರ ದಾಳಿಯಿಂದ ರಾಜಕೀಯ ಮತ್ತು ಆರ್ಥಿಕ ನಷ್ಟವನ್ನು ಅನುಭವಿಸಿದ ಹೈದರಾಲಿ ಮರಾಠರು ಮತ್ತು ನಿಜಾಮನನ್ನು ತನ್ನೆಡೆಗೆ ಸೆಳೆದುಕೊಳ್ಳುವಂತಹ ಪ್ರಯತ್ನ ಮಾಡ್ದ. ಆದರೂ ಕೂಡ ಅಲ್ಲಿ ವಿಫಲನಾದ. ಹೈದರಾಲಿ ಮೇಲೆ ಆಲ್ರೆಡಿ ಯಾರು ದಾಳಿ ನಡೆಸಿದ್ರು, ಬ್ರಿಟಿಷರು ದಾಳಿ ಮಾಡೋಕ್ಕೂ ಮೊದಲೇ ಈ ಮರಾಠರು ಮತ್ತು ನಿಜಾಮ ಇಬ್ಬರೂ ಕೂಡ ಯಾರ ಮೇಲೆ ದಾಳಿ ನಡೆಸಿದ್ರು? ಹೈದರಾಲಿ ಮೇಲೆ ದಾಳಿ ನಡೆಸಿದ್ರು. ಇದರಿಂದ ಹೈದರಾಲಿಗೆ ಏನಾಗಿತ್ತು? ಸಾಕಾಗಷ್ಟು ಸಂಪತ್ತು, ಆರ್ಥಿಕ ನಷ್ಟವನ್ನು ಅವನು ಅನುಭವಿಸಿದ್ದ. ಸೊ ಅದಕ್ಕೇನಾಗ್ತಾ ಇತ್ತು, ಈ ಹೈದರಾಬಾದಿನ ನಿಜಾಮ ಮತ್ತು ಮರಾಠರನ್ನು ತನ್ನ ಕಡೆಗೆ ತನ್ನ ಕಡೆಗೆ ತಗೊಂಡ್ರೆ ನನಗೇನಾದರೂ ಸಪೋರ್ಟ್ ಸಿಗ್ಬೋದು, ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಬೇಕಾದ್ರೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೈದರಾಬಾದಿನ ನಿಜಾಮ ಮತ್ತು ಮರಾಠರ ಒಂದು ಸಹಾಯವನ್ನು ಪಡ್ಕೊಳ್ಳೋಕ್ಕೆ ಮುಂದಾಗ್ತಾನೆ. ಬಟ್ ಆದರೆ ಅದರಲ್ಲಿ ವಿಫಲನಾದ, ಫೇಲ್ಯೂರ್ ಆದ. ಅವರಿಬ್ಬರು ಅವನಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿಲ್ಲ. ನೆಕ್ಸ್ಟ್ ಏನಾಯಿತು ಹಾಗಾದರೆ? ಹೈದರಾಲಿಯ ವಿರುದ್ಧ ಬ್ರಿಟಿಷರು, ಮರಾಠರು ಮತ್ತು ನಿಜಾಮನೊಂದಿಗೆ ಒಪ್ಪಂದ ಮಾಡಿಕೊಂಡರು. ನೋಡಿ, ನೀವು ಗಮನಿಸಬೇಕಾದಂಥ ಅಂಶ ಇದೆ. ಹೈದರಾಲಿಯ ವಿರುದ್ಧ ಹೈದರಾಲಿ ಏನು ಮಾಡಿದ್ದ? ಮೊದಲು ಮರಾಠರನ್ನು, ಹೈದರಾಬಾದ್ ನಿಜಾಮರನ್ನು ತನ್ನ ಕಡೆ ತಗೊಳಕ್ಕೆ ಹೋಗಿದ್ದ. ಬಟ್ ಆದರೆ ಅಲ್ಲಿ ಅವರು ವಿಫಲನಾದ. ಬಟ್ ಇಲ್ಲಿ ಬ್ರಿಟಿಷರು ಏನು ಮಾಡಿದ್ರು ಅಂದರೆ, ಅದಕ್ಕಿಂತ ಮೊದಲೇ ಹೈದರಾಲಿಯ ವಿರುದ್ಧವಾಗಿ ಬ್ರಿಟಿಷರು, ಮರಾಠರು ಮತ್ತು ನಿಜಾಮನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡ್ರು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಯಾರ್ಯಾರು ಒಟ್ಟಿಗೆ ಆದರೂ ಇಲ್ಲಿ ತ್ರಿಮೈತ್ರಿಕೂಟ ಸ್ಥಾಪನೆ ಆಯಿತು. ಒಂದು ಕಡೆ ಬ್ರಿಟಿಷರು, ಮರಾಠರು, ನಿಜಾಮ, ಹೈದರಾಬಾದ್ ನಿಜಾಮ. ಇಲ್ಲಿ 3 ಜನ ಒಗ್ಗಟ್ಟಾಗಿದ್ದಾರೆ. ಇಲ್ಲಿ ಒಂಟಿಯಾಗಿರೋದು ಯಾರು? ಹೈದರಾಲಿ. ಇವು ಮೂವರ ಸೈನ್ಯವನ್ನು ಯಾರು ಸೋಲಿಸ್ಬೇಕಿಲ್ಲಿ? ಹೈದರಾಲಿ ಸೋಲಿಸ್ಬೇಕು. ಈಗ ಏನಾಯಿತು ಅಂತ ನೋಡಿ. ಇದರ ಅನ್ವಯ ತ್ರಿಪಕ್ಷ ಒಕ್ಕೂಟ ರಚಿಸಲ್ಪಟ್ಟಿತು. ಯಾರ್ಯಾರ ನಡುವೆ ತ್ರಿಪಕ್ಷ ಒಕ್ಕೂಟ ರಚನೆ ಆಯ್ತು? ಇಲ್ಲಿ ಬ್ರಿಟಿಷರು, ಮರಾಠರು, ನಿಜಾಮ, ಈ ಮೂವರ ಒಕ್ಕೂಟ ಹೊಂದಾಯಿತು. ಹೈದರಾಲಿ ಮಾತ್ರ ಏನಾದ? ಇಲ್ಲಿ ಒಂಟಿಯಾದ. ನೆಕ್ಸ್ಟ್ ಏನಾಯ್ತು ನೋಡಿ. ಆದರೆ ಹೈದರಾಲಿ ಬಹಳ ಬುದ್ಧಿವಂತ. ಹೇಗಪ್ಪ ಅಂದರೆ, ಈತನ ಚಾಣಾಕ್ಷ ಬುದ್ಧಿ ಅವನಿಗೆ ಮೊದಲೇ ಗೊತ್ತಿತ್ತು. ಚಾಣಾಕ್ಷತನ ಅಂತಂದರೆ ಅವ್ರನ್ನ ಹೇಗಾದರೂ ಮಾಡಿ ತನ್ನ ಕಡೆ ಹೇಳ್ಕೋಬೇಕು ಅಂತೇಳಿ ಹಲವಾರು ರಾಜಕೀಯ ತಂತ್ರಗಳನ್ನು ಅವ್ರ ಮೇಲೆ ಪ್ರಯೋಗ ಮಾಡ್ದ. ಯಾರ ಮೇಲೆ? ಒಂದು ಹೈದರಾಬಾದಿನ ನಿಜಾಮ, ಮತ್ತೊಂದು ಮರಾಠರ ಮೇಲೆ ಈ ರಾಜಕೀಯ ತಂತ್ರಗಳನ್ನು ಅವನು ಎಸೆದ. ಸೊ ಮರಾಠರು ಮತ್ತು ಹೈದರಾಬಾದಿನ ನಿಜಾಮನನ್ನು ಬ್ರಿಟಿಷರ ವಿರುದ್ಧ ಎತ್ತಿ ಕಟ್ಟುವಲ್ಲಿ ಯಶಸ್ವಿಯಾದ. ಈ ನೋಡಿ, ಮರಾಠರು ಮತ್ತು ನಿಜಾಮನ ಹೇಗೆ ಆಡ್ತಿರೋ, ಒಂದು ಸಲ ಬ್ರಿಟಿಷರಿಗೆ ಸಹಾಯ ಮಾಡೋದು, ಮತ್ತೊಂದು ಸಲ ಹೈದರಾಲಿಗೆ ಸಹಾಯ ಮಾಡೋದು. ಬಟ್ ಹೈದರಾಲಿ ತುಂಬ ಚಾಣಾಕ್ಷತನದಿಂದ ಏನು ಮಾಡ್ದ? ಅವರಿಬ್ಬರನ್ನು ಕೂಡ ತನ್ನ ಕಡೆ ತಗೊಂಡ. ಈಗ ನೆಕ್ಸ್ಟ್ ಏನು ಮಾಡ್ದ ಹೈದರಾಲಿ? ಅವನಿಬ್ಬರನ್ನು ತನ್ನ ಕಡೆಗೆ ತಗೊಂಡಾದ್ಮೇಲೆ ಏನಾಯಿತು ನೋಡಿ. ಈ ನಡುವೆ ಆರ್ಕಾಟ್ನಲ್ಲಿ ರಾಜಕೀಯ ಸಮಸ್ಯೆಗಳು ಕಂಡುಬಂದವು. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ದೆ, ತಮಿಳುನಾಡಿನ ಪೂರ್ವ ಭಾಗ ಏನಿದೆಯೋ ಇಲ್ಲಿ ಕಾಣ್ತಿದೆಯಲ್ಲ, ಇದನ್ನು ಆರ್ಕಾಟ್ ಅಂತ ಕರಿತೇವೆ. ಕರ್ನಾಟಕದ ಒಂದು ರಾಜಧಾನಿ ಆರ್ಕಾಟ್. ಈ ಆರ್ಕಾಟ್ನಲ್ಲಿ ಹಲವಾರು ರಾಜಕೀಯ ಸಮಸ್ಯೆಗಳು ಕಂಡುಬಂತು. ಏನು ಸಮಸ್ಯೆಗಳು? 1767ರಲ್ಲಿ ಹೈದರಾಲಿ ಮತ್ತು ನಿಜಾಮ ಬ್ರಿಟಿಷರ ಆಶ್ರಿತ ದೇಶೀಯ ರಾಜ್ಯವಾಗಿದ್ದಂತಹ ಆರ್ಕಾಟಿಗೆ ಮುತ್ತಿಗೆ ಹಾಕಿದ. ಇಲ್ಲಿ ಏನಾಯ್ತಪ್ಪ ಅಂತಂದರೆ, ಇವನು ಹೈದರಾಲಿ ತನ್ನ ಸಾಮ್ರಾಜ್ಯವನ್ನು ವಶಪಡಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಈಗ ಹೈದರಾಲಿ ಜೊತೆ ಯಾರಿದ್ದಾರೆ? ಮರಾಠರಿದ್ದಾರೆ, ಹೈದರಾಬಾದಿನ ನಿಜಾಮ ಇದ್ದಾನೆ, ಇವ್ರದ್ದು ತ್ರಿಮೈತ್ರಿಕೂಟ ಇದೆ. ಇವನು ಯಾರ ಮೇಲೆ ದಾಳಿ ನಡೆಸ್ತಾ ನೋಡಿ, ಇಲ್ಲಿ ಆರ್ಕಾಟ್ನ ಮೇಲೆ ದಾಳಿ ನಡೆಸೋಕ್ಕೆ ಹೋದ. ಈ ಆರ್ಕಾಟ್ ಏನಪ್ಪ ಅಂದರೆ ಬ್ರಿಟಿಷರ ಒಂದು ಆಶ್ರಿತ ರಾಜ್ಯ. ಅಂದರೆ ಬ್ರಿಟಿಷರ ಅಂಡರ್ಲಿ ಆಲ್ರೆಡಿ ಇದೆ ಆ ಪ್ರದೇಶ. ಆ ಪ್ರದೇಶವನ್ನು ವಶಪಡಿಸ್ಕೊಳ್ಳೋಕ್ಕೋಸ್ಕರ ಇವನೇನು ಮಾಡ್ದ? ಅದರ ಮೇಲೆ ದಾಳಿ ನಡೆಸ್ತಾ. ಇದರಿಂದಾಗಿ ಇಲ್ಲಿ ಯುದ್ಧ ಪ್ರಾರಂಭವಾಯಿತು. ಅವಾಗ ಏನು ಮಾಡೋದು? ಬ್ರಿಟಿಷರು ಹೈದರಾಲಿಯ ವಿರುದ್ಧ ಯುದ್ಧವನ್ನು ಮಾಡೋಕ್ಕೆ ಪ್ರಾರಂಭ ಆಯಿತು. ಇದರಿಂದಾಗಿ ಯುದ್ಧ ಪ್ರಾರಂಭವಾಯಿತು. ಎಲ್ಲೆಲ್ಲಿ ಪ್ರಾರಂಭವಾಯಿತು ಅಂದರೆ, ತಿರುಚನಾಪಳ್ಳಿ, ತಿರುವಣ್ಣುಮಲೈ, ಹಂಬೂರು ಮೊದಲಾದಂತಹ ಸ್ಥಳಗಳಲ್ಲಿ ಅವೆಲ್ಲ ಬರುವಂಥದ್ದು ಈ ಭಾಗದಲ್ಲಿ ಈ ಒಂದು ಆರ್ಕಾಟ್ನ ಒಂದು ಪ್ರದೇಶದಲ್ಲಿ ಬರುವಂಥದ್ದು. ಆ 3 ಸ್ಥಳಗಳಲ್ಲಿ ಇಲ್ಲಿ ಯುದ್ಧ ಪ್ರಾರಂಭ ಆಯಿತು. ನೆಕ್ಸ್ಟ್ ಏನಾಯಿತು? ಯುದ್ಧ ಪ್ರಾರಂಭ ಈ 3 ಸ್ಥಳಗಳಲ್ಲಿ ಒಂದು ಯಾರ್ಯಾರ ನಡುವೆ ನಡೀತಾ ಇದೆ? ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ಯುದ್ಧ ಪ್ರಾರಂಭವಾಯಿತು. ಯುದ್ಧದ ಗತಿ ಏನಾಯಿತು ಅಂತ ನೋಡ್ತಾ ಹೋದರೆ ನೋಡಿ, ಈ ಸಂದರ್ಭದಲ್ಲಿ ಹೈದರಾಲಿ ಮಿಂಚಿನ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸ್ತಾ ಹೋದ. ತುಂಬ ವೀರಾವೇಶದಿಂದ ಹೈದರಾಬಾದ್ ನಿಜಾಮನ ಒಂದು ಸಹಾಯವನ್ನು ಪಡ್ಕೊಂಡು ಯುದ್ಧವನ್ನು ಮಾಡ್ತಾ ಹೋದ. ಬ್ರಿಟಿಷ್ ಸೈನ್ಯ ಅನೇಕ ಸ್ಥಳಗಳನ್ನು ವಶಪಡಿಸಿಕೊಂಡು ಹೈದರ್
ತಾತ್ಕಾಲಿಕ ಹಿನ್ನಡೆಯನ್ನು ಅನುಭವಿಸ್ತಾ ಹೋದ. ಸಾಮಾನ್ಯ ಹೈದರಾಲಿನೂ ಕೂಡ ಕೆಲವೊಂದು ಪ್ರದೇಶಗಳನ್ನು ವಶಪಡಿಸ್ಕೊಂಡ, ಬ್ರಿಟಿಷ್ ಸೈನ್ಯವೂ ಕೂಡ ಸಾಕಷ್ಟು ಪ್ರದೇಶಗಳನ್ನು ವಶಪಡಿಸ್ಕೊಳ್ತು. ಬಟ್ ಆದರೆ ಹೈದರಾಲಿಗಿಂತ ಬ್ರಿಟಿಷರು ಹಲವಾರು ಪ್ರದೇಶಗಳನ್ನು ಇಲ್ಲಿ ವಶಪಡಿಸ್ಕೊಳ್ತಾ ಹೋದ್ರು. ಇದಕ್ಕೆ ಕಾರಣ ಏನಾಗಿತ್ತಪ್ಪ ಅಂತಂದರೆ ಬ್ರಿಟಿಷರಲ್ಲಿದ್ದಂತಹ ಸೈನಿಕ ಬಲ. ಮುಂಬೈ ಬ್ರಿಟಿಷ್ ಸೈನ್ಯ ರಂಗವನ್ನು ಪ್ರವೇಶ ಮಾಡ್ತು. ಮುಂಬೈ ಯಾವ ಭಾಗದಲ್ಲಿರುವಂಥದ್ದು? ಕರಾವಳಿ ಭಾಗ, ಪಶ್ಚಿಮ ಭಾಗದಲ್ಲಿರುವಂಥದ್ದು. ಈ ಮುಂಬಯಿಯ ಒಂದು ಬ್ರಿಟಿಷರ ಸೈನ್ಯ ಪೂರ್ವ ಭಾಗಕ್ಕೆ ಇದು ಪ್ರವೇಶವನ್ನು ಮಾಡ್ತು. ಯಾಕೆ? ಪೂರ್ವ ಭಾಗದಲ್ಲಿ ಏನಿದೆ? ಆಶ್ರಿತ ದೇಶೀಯ ರಾಜ್ಯ ಇದೆ. ಆ ರಾಜ್ಯ ಯಾವುದು? ಆರ್ಕಾಟ್. ಅದರ ಮೇಲೆಲ್ಲ ಹೈದರಾಲಿ ದಾಳಿ ನಡೆಸಿದ್ದು. ಆ ಒಂದು ಉದ್ದೇಶಕ್ಕೋಸ್ಕರ ಮುಂಬಯಿಯ ಬ್ರಿಟಿಷರ ಸೈನ್ಯ ಈ ಒಂದು ಹೈದರಾಲಿಯ ವಿರುದ್ಧ ಯುದ್ಧ ರಂಗವನ್ನು ಪ್ರವೇಶ ಮಾಡ್ತು. ಹೈದರ್ ಈ ಯುದ್ಧವನ್ನು ತನ್ನ ಪ್ರತಿಷ್ಠೆಯ ಒಂದು ಸಂಕೇತವೆಂದು ಭಾವಿಸಿ ಕಾರ್ಯಾಚರಣೆಯನ್ನು ಇದು ಅವನಿಗೆ ಒಂದು ಸ್ಟೇಟಸನ್ನು ತಂದುಕೊಡ್ತಾ ಹೋಗುತ್ತೆ. ಯಾಕಂದರೆ ಇವನಿಗೆ ಸಪೋರ್ಟಿವ್ ಆಗಿರ್ಬೋದು ಯಾರು? ಹೈದರಾಬಾದಿನ ನಿಜಾಮ. ಬಟ್ ಆದರೂ ಕೂಡ ಮುಂಬೈಯಿಂದ ಒಂದು ದೊಡ್ಡ ಸೈನ್ಯ ಇದೆ, ಜೊತೆಗೆ ಆರ್ಕಾಟ್ನಲ್ಲಿರುವಂಥ ಬ್ರಿಟಿಷರ ಸೈನ್ಯವನ್ನು ಎದುರಿಸಿದ್ರೆ ಮಾತ್ರ ಇಲ್ಲಿ ಮೈಸೂರು ಸಂಸ್ಥಾನವನ್ನು ಅವನು ವಿಸ್ತರಣೆ ಮಾಡ್ಬೋದು, ಬ್ರಿಟಿಷರನ್ನ ಸೋಲಿಸ್ಬೋದು. ಇದು ಅವನಿಗೆ ಒಂದು ಸವಾಲಾಯಿತು, ಒಂದು ಪ್ರತಿಷ್ಠೆ ಆಯಿತು. ಏನು ಮಾಡ್ದ? ಸೋಲ್ಸಿದ್ನ ಅವನು. ನೋಡಿ ಏನಾಯಿತು ಮುಂದೆ. 1769 ವೇಳೆಗೆ ಆತನ ಸೈನ್ಯ ಮದ್ರಾಸಿನ ಪ್ರಾಂತ್ಯವನ್ನು ತಲುಪಿದ್ದು ಬ್ರಿಟಿಷರಲ್ಲಿ ನಡುಕವನ್ನು ಹುಟ್ಟಿಸಿತು. ಅವನೇನು ಮಾಡ್ದ? ಇದೊಂದು ಚಾಲೆಂಜ್, ನನಗೆ ಒಂದು ಪ್ರತಿಷ್ಠೆ ಅಂದ್ಕೊಂಡ. ಆ ಸಂದರ್ಭದಲ್ಲಿ ಒಂದು ಮುಂಬೈಯಿಂದ ಮದ್ರಾಸಿನವರೆಗೂ ಕೂಡ ಇಲ್ಲಿ ತನಕನೂ ಕೂಡ ಅವನ ಸೈನ್ಯ ಬರುತ್ತೆ. ಯಾರ ಸೈನ್ಯ? ಬ್ರಿಟಿಷರ ಸೈನ್ಯ. ಬಟ್ ಹೈದರಾಲಿ 1769 ವೇಳೆಗೆ ಅವನ ಸೈನ್ಯವನ್ನು ಆಲ್ರೆಡಿ ಮದ್ರಾಸಿನವರೆಗೆ ಕರ್ಕೊಂಡೊಟ್ಟೋಗ್ಬಿಟ್ಟಿರ್ತಾನೆ. ಬ್ರಿಟಿಷರಿಗೆ ಏನಾಗುತ್ತೆ ಇವಾಗ? ಒಂದು ಕಡೆ ಭಯ ಆಗೋಯ್ತು, ನಡುಕ ಉಂಟಾಯಿತು. ಹೈದರಾಲಿ ಅಂದರೆ ಇಷ್ಟೊಂದು ಪರಾಕ್ರಮಿಯಾದಂಥ ವ್ಯಕ್ತಿನ ಅನ್ನೋದೇ ಗೊತ್ತಿರಲಿಲ್ಲ. ಜೊತೆಗೆ ಮತ್ತೊಂದು ಹೈದರಾಲಿಗೆ ಯಾರು ಸಪೋರ್ಟಿವ್ ಆಗಿದ್ದಾನೆ? ಹೈದರಾಬಾದಿನ ನಿಜಾಮನ್ನು ಕೂಡ ಸಹಾಯವನ್ನು ಮಾಡ್ತಾ ಇದ್ದಾನೆ. ಅನಿವಾರ್ಯವಾಗಿ ಬ್ರಿಟಿಷರು ಹೈದರಾಲಿಯೊಂದಿಗೆ ಚರ್ಚೆ ಮತ್ತು ಸಂಧಾನಗಳ ಮುಖಾಂತರ ಬ್ರಿಟಿಷರಿಗೆ ಗೊತ್ತಾಗೋಯ್ತು. ಏನಂತ ಆಗಿರ್ಬೋದು? ತಾವು ಸೋಲ್ತೀವಿ ಅಂತ ಗೊತ್ತಾಯಿತು. ಯಾಕೆಂದರೆ ಅವನ ಸೈನ್ಯ ಮದ್ರಾಸಿನವರೆಗೂ ಕೂಡ ಬಂತು, ಜೊತೆಗೆ ಸಾಕಷ್ಟು ಒಂದು ಶೌರ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದ. ಇದನ್ನು ನೋಡಿದಂತಹ ಬ್ರಿಟಿಷರು, ಓಹೋ, ನಾವು ಹೈದರಾಲಿ ಜೊತೆಗೆ ಯುದ್ಧ ಮಾಡಬಾರ್ದು, ಬಟ್ ಅದ್ರ ಜೊತೆಗೆ ಏನು ಮಾಡ್ಕೋಬೇಕೀಗ? ಸಂಧಾನ ಅಥವಾ ಚರ್ಚೆ ಮುಖಾಂತರ ಯುದ್ಧದ ನಿಲುಗಡೆಯನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಸಂಧಾನಗಳ ಮೂಲಕ ಯುದ್ಧ ನಿಲುಗಡೆ ಆಗುತ್ತೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಆಗುವಂಥದ್ದು ಮದ್ರಾಸ್ ಒಪ್ಪಂದ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಾಣ್ತಿದೆಯಲ್ಲ, ಈ ಮದ್ರಾಸ್ ಒಪ್ಪಂದದ ಮುಖಾಂತರ ಒಂದನೇ ಆಂಗ್ಲೋ ಮೈಸೂರು ಯುದ್ಧ 1769 ಆ ಸಹಿ ಹಾಕಲ್ಪಟ್ಟಂತಹ ಮದ್ರಾಸ್ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಇದು ಮೊದಲ ಆಂಗ್ಲೋ ಮೈಸೂರು ಯುದ್ಧ. ಅರ್ಥ ಆಗಿದೆಯಲ್ಲ? ಅವ್ರು ಯಾಕೆ ಸಹಿ ಮಾಡಿದ್ರು? ಆಲ್ರೆಡಿ ಹೈದರಾಲಿ ತನ್ನ ಶೌರ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾನೆ. ಇಲ್ಲ, ಸೋಲ್ಬೇಕು. ಯುದ್ಧದಲ್ಲಿ ಪ್ರಮುಖವಾಗಿ 2 ನೀತಿಗಳಿವೆ. ಒಂದು, ಸೋಲ್ಬೇಕು, ತನ್ನ ಸಾಮ್ರಾಜ್ಯವನ್ನು ಬಿಟ್ಕೊಡ್ಬೇಕು. ಮತ್ತೊಂದು, ಇಲ್ಲ ಅಂದರೆ ಶರಣಾಗತಿಯನ್ನು ವ್ಯಕ್ತಪಡಿಸಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಬೇಕಿತ್ತು. ಈ ಮದ್ರಾಸ್ ಒಪ್ಪಂದದ ಮುಖಾಂತರ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಯಿತು. ಅರ್ಥ ಆಗಿದೆಯಲ್ಲ? ಓಕೆ, ನೆಕ್ಸ್ಟ್ ಏನಾಯಿತು? ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು? ಮದ್ರಾಸ್ ಒಪ್ಪಂದದೊಂದಿಗೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಯಿತು. ಹಾಗಾದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾಕೆ ನಡೆಯಿತು? ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದಲ್ಲಿ ಏನು ಕರಾರುಗಳಿತ್ತು, ಏನು ಒಪ್ಪಂದವನ್ನು ಮಾಡಿಕೊಂಡಿದ್ರು? ವೆರಿ ವೆರಿ ಇಂಪಾರ್ಟೆಂಟ್, ನೀವು ಗಮನಿಸಬೇಕು. ಹೈದರಾಲಿ ಬ್ರಿಟಿಷರ ಹತ್ರ ಒಂದು ಸಹಿಯನ್ನು ಪಡ್ಕೊಂಡಿದ್ದ ಮದ್ರಾಸ್ ಒಪ್ಪಂದದ ಪ್ರಕಾರ. ಏನು ಸಹಿ ಇತ್ತು ಅಂದರೆ, ಹೈದರಾಲಿಯ ಮೇಲೆ 3ನೇ ವ್ಯಕ್ತಿ ಯಾರಾದರೂ ದಾಳಿ ನಡೆಸಿದ್ರೆ, ಇಲ್ಲಿ 3ನೇ ವ್ಯಕ್ತಿ ಅಂದರೆ ಯಾರು? ಮರಾಠರು. ತಿಳ್ಕೊಬೇಕು ನೀವು. ಆಲ್ರೆಡಿ ಹೈದರಾಬಾದ್ ನಿಜಾಮ ಯಾರ ಪರವಾಗಿದ್ದಾನೆ? ಹೈದರಾಲಿಯ ಪರವಾಗಿದ್ದಾನೆ. ಒಂದು ಕಡೆ ಬ್ರಿಟಿಷ್ ಜೊತೆಗೆ ಆಲ್ರೆಡಿ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಹೈದರಾಲಿ ಏನು ಸಹಿ ಹಾಕಿಸ್ಕೊತಾನೆ, ಏನು ಬರ್ದಿರ್ತಾನೆ ಅಲ್ಲಿ ಅಂತಂದರೆ, 3ನೇ ವ್ಯಕ್ತಿ ಯಾರಾದರೂ ನನ್ನ ಮೇಲೆ ದಾಳಿಯನ್ನು ನಡೆಸಿದ್ರೆ ಆ ಸಂದರ್ಭದಲ್ಲಿ ಬ್ರಿಟಿಷರ ಸೈನ್ಯ ನನಗೆ ಸಹಾಯ ಮಾಡಬೇಕು ಅನ್ನೋದು ಮದ್ರಾಸ್ ಒಪ್ಪಂದದ ಪ್ರಮುಖ ವಿಷಯ ಆಗಿತ್ತು. ಅರ್ಥ ಆಗ್ತಿದೆಯಾ? ಹೈದರಾಲಿ ಏನಂತ ಸಹಿ ಹಾಕಿಸ್ಕೊಂಡಿದ್ದ ಅಲ್ಲಿ? 3ನೇ ವ್ಯಕ್ತಿ ಅಥವಾ ಮತ್ತೊಂದು 3ನೇ ಒಂದು ಸಾಮ್ರಾಜ್ಯ ಯಾವ್ದಾರು ನನ್ನ ಮೇಲೆ ದಾಳಿ ನಡೆಸಿದ್ರೆ ಬ್ರಿಟಿಷ್ ಸೈನ್ಯ ನನಗೆ ಸಹಾಯ ಮಾಡಬೇಕು ಅನ್ನೋದು ಮದ್ರಾಸ್ ಒಪ್ಪಂದದ ಪ್ರಮುಖ ಷರತ್ತಾಗಿತ್ತು. ಆದರೆ ಏನಾಯಿತು? ಆ ಷರತ್ತನ್ನು ಆ ನಿಯಮವನ್ನು ಅನುಸರಿಸಿದ್ರ ಬ್ರಿಟಿಷರು, ಅಥವಾ ಫಾಲೋ ಮಾಡಿದ್ರ, ಅಥವಾ ಬ್ರೇಕ್ ಮಾಡಿದ್ರ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕು. ಹಾಗಾದರೆ ಏನಾಯಿತು ನೋಡಿ. ಎರಡನೆಯ ಒಂದು ಆಂಗ್ಲೋ ಮೈಸೂರು ಯುದ್ಧ
1780ರಿಂದ 1784ರವರೆಗೆ ನಡೆಯಿತು. ತಿರುವಂಕೂರು ಮತ್ತು ತಂಜಾವೂರು ರಾಜ್ಯಗಳಲ್ಲಿ ರಾಜಕೀಯ ಸನ್ನಿವೇಶಗಳು ಇಲ್ಲಿ ಯುದ್ಧಕ್ಕೆ ಪ್ರಮುಖ ಕಾರಣ ಆಯಿತು. ಅಂಡರ್ಲೈನ್ ಮಾಡಿ ನೋಡಿ, ಪ್ರಮುಖವಾದಂಥ ಅಂಶ ತಿರುವಂಕೂರು ಮತ್ತು ತಂಜಾವೂರು ರಾಜ್ಯಗಳಲ್ಲಿ ಆದಂತಹ ರಾಜಕೀಯ ಸನ್ನಿವೇಶಗಳು ಇದಕ್ಕೆ ಪ್ರಮುಖ ಕಾರಣ. ಎಲ್ಲಿದೆ ತಿರುವಂಕೂರು ನೋಡಿ, ಟ್ರವಂಕೂರು ಅಂತ ಕರಿತೇವೆ, ಮತ್ತೊಂದು ತಂಜಾವೂರು. ಈ ಎರಡೂ ಪ್ರದೇಶಗಳಲ್ಲಿ ರಾಜಕೀಯ ಒಂದು ಏಳಿಗೆಗೋಸ್ಕರ ತಮ್ಮಲ್ಲಿ ಯುದ್ಧಗಳು ಸನ್ನಿವೇಶಗಳು ನಿರ್ಮಾಣ ಆಗಿದೆ. ಅದು ಎರಡನೆಯ ಒಂದು ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣ. ಮದ್ರಾಸ್ ಒಪ್ಪಂದದ ಪ್ರಕಾರ ದಕ್ಷಿಣ ಭಾರತದಲ್ಲಿ ಶಾಂತಿ ತಾತ್ಕಾಲಿಕವಾಗಿ ನೆಲೆಸ್ತಾ ಹೋಗಿತ್ತು. ನಂತರದಲ್ಲಿ ಏನಾಯಿತು, ನಾನು ಆಲ್ರೆಡಿ ಹೇಳಿದ್ದೆ, ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಪ್ರಕಾರ ಯಾರಿಗೆ ಸಹಾಯ ಮಾಡಬೇಕು, ಮೂರನೇ ವ್ಯಕ್ತಿ ದಾಳಿ ಮಾಡಿದ್ರೆ ಹೈದರ್ ಅಲಿಗೆ ಸಹಾಯ ಮಾಡಬೇಕು. ಈ ಸಂದರ್ಭದಲ್ಲಿ ಏನಾಯಿತು, ಮರಾಠರ ಮಾಧವರಾಯ ನೇತೃತ್ವದ ಸೈನ್ಯ ಯಾರ ಮೇಲೆ ದಾಳಿ ನಡೆಸ್ತು, ಹೈದರ್ ಅಲಿಯ ಮೇಲೆ ದಾಳಿ ನಡೆಸ್ತು, ಶ್ರೀರಂಗಪಟ್ಟಣ ಕೋಟೆಯ ಮೇಲೆ ಮುತ್ತಿಗೆ ಹಾಕ್ತು. ಆ ಸಂದರ್ಭದಲ್ಲಿ ಹೈದರ್ ಅಲಿಗೆ ಬ್ರಿಟಿಷರು ಸಹಾಯವನ್ನು ಅಪೇಕ್ಷಿಸಿದ. ಯಾಕೆ ಅವನು ಅಪೇಕ್ಷೆ ಮಾಡ್ತಾನೆ, ಮದ್ರಾಸ್ ಒಪ್ಪಂದದಲ್ಲಿ ಷರತ್ತಾಗಿತ್ತಲ್ಲ, ಮೂರನೇ ವ್ಯಕ್ತಿ ಯಾರಾದರೂ ದಾಳಿ ನಡೆಸಿದ್ರೆ ನನಗೆ ಸಹಾಯ ಮಾಡಬೇಕು ಅಂತೇಳಿ ಹೈದರ್ ಅಲಿ ಬ್ರಿಟಿಷರಿಂದ ಸಹಿ ಯಾಚನೆ ಮಾಡ್ಕೊಂಡಿದ್ದ. ಬಟ್ ಆದರೆ ಇಲ್ಲೇನು ಮಾಡ್ದ, ಅದ್ರ ಪ್ರಕಾರ ಹೈದರ್ ಅಲಿ ಬ್ರಿಟಿಷರ ಹತ್ರ ಕೇಳ್ದ. ಬಟ್ ಆದರೆ ಬ್ರಿಟಿಷರ್ ಇದನ್ನು ತಿರಸ್ಕರಿಸಿ ಮದ್ರಾಸ್ ಒಪ್ಪಂದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು. ಯಾಕೆ ನಡ್ಕೊಂಡ್ರು, ಈಗ ಅವರ ಒಂದು ಸೈನ್ಯ ಬಲ ಹೆಚ್ಚಾಗ್ತಾ ಹೋಗ್ತು. ಅವರೂ ಕೂಡ ಮರಾಠರನ್ನ ತನ್ನ ಕಡೆ ಹೇಳ್ಕೊಂಡ್ರೆ ಹೈದರ್ ಅಲಿಯನ್ನು ಹೇಗಾದರೂ ಮಾಡಿ ನಿರ್ನಾಮ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟಿಂದ ಇಲ್ಲಿ ಆ ಹೈದರ್ ಅಲಿಗೆ ಸಂಪೂರ್ಣವಾಗಿ ಷರತ್ತಿಗೆ ವಿರುದ್ಧವಾಗಿ ಅವರು ಮಾಡ್ತಾ ಹೋದ್ರು. ನೋಡಿ ಏನಾಯ್ತು ಅಂತ. ಮಾಹೆಯು ಫ್ರೆಂಚರ ವಸಾಹತು ಆಗಿದ್ದು ಹೈದರ್ ಅಲಿಯ ನಿಯಂತ್ರಣದಲ್ಲಿ ಇತ್ತು. ಮಾಹೆ ಕಾಣ್ತಿದ್ಯಾ, ಇದು ಮಾಹೆ ಎಲ್ಲಿದೆಯಪ್ಪ ಅಂದ್ರೆ ಇಲ್ಲಿ ಕಾಣ್ತಿದೆ ನೋಡಿ, ಇದು ಮಾಹೆ ಅನ್ನೋದು ಒಂದು ಸ್ಥಳ. ಇದು ಯಾರ ಹತ್ರ ಇತ್ತು ಅಂತಂದರೆ, ಫ್ರೆಂಚರು ಭಾರತಕ್ಕೆ ಬಂದಾಗ ಪ್ರಮುಖವಾದಂಥ ವ್ಯಾಪಾರ ಸ್ಥಳವನ್ನಾಗಿ ಮಾಡ್ಕೊಂಡಿದ್ರು. ಫ್ರೆಂಚರು ನಂತರ ದಿನಗಳಲ್ಲಿ ಅದನ್ನು ಯಾರಿಗೆ ವರ್ಗಾವಣೆ ಮಾಡಿದ್ರು ಅಂದರೆ ಹೈದರ್ ಅಲಿಗೆ ವರ್ಗಾವಣೆ ಮಾಡಿದರು. ಹೈದರ್ ಅಲಿ ಆ ಪ್ರದೇಶ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದ. ಆದರೆ ಬ್ರಿಟಿಷರು ಏನು ಮಾಡಿದ್ರು, ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದು ಎರಡನೆಯ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖ ಕಾರಣ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ತಿಳ್ಕೊಬೇಕು. ಎರಡನೆಯ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖವಾದಂಥ ಕಾರಣ ಏನಪ್ಪ ಅಂತಂದರೆ, ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದು ಎರಡನೆಯ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖವಾದಂಥ ಕಾರಣ ಆಯಿತು. ಮಾಹೆ ಎಲ್ಲಿದೆ ಗೊತ್ತಾಗ್ತಿದೆಯಲ್ಲ, ಇದು ಯಾರ ಹತ್ರ ಇತ್ತು, ಮೊದಲು ಫ್ರೆಂಚರ ಅಧೀನದಲ್ಲಿತ್ತು. ಹೈದರ್ ಅಲಿ ನಂತರದಲ್ಲಿ ಅದನ್ನು ವಶಪಡಿಸ್ಕೊಂಡ. ಹೈದರ್ ಅಲಿ ನಿಯಂತ್ರಣಕ್ಕೊಳಪಟ್ಟಿದ್ದು ಬ್ರಿಟಿಷರು ಆ ಪ್ರದೇಶದ ಮೇಲೆ ದಾಳಿಯನ್ನು ನಡೆಸ್ತಾ ಹೋದರು. ನಂತರ ಏನಾಯಿತು ನೋಡಿ, 1780ರಲ್ಲಿ ಎರಡನೇ ಮೈಸೂರು ಯುದ್ಧ ಪ್ರಾರಂಭವಾಯಿತು. ಎಷ್ಟರಲ್ಲಿ, 1780ರಲ್ಲಿ ಯುದ್ಧ ಪ್ರಾರಂಭವಾಯಿತು. ಯುದ್ಧದ ಪ್ರಾರಂಭದಲ್ಲಿ ಹೈದರ್ ಮುನ್ನಡೆ ಸಾಧಿಸ್ತಾ ಹೋದ. ಅಂದರೆ ತಾನು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಹೋದ. ಕರ್ನಾಟಕ ಪ್ರಾಂತ್ಯದ ಅನೇಕ ಕೋಟೆಗಳನ್ನು ಇವನು ವಶಪಡಿಸ್ಕೊಳ್ತಾ ಹೋದ. ಅಲ್ಲಿ ಕಾಂಚೀಪುರಂ ಮತ್ತು ಕೋರಮಂಡಲದ ತೀರದವರೆಗೂ ಕೂಡ, ಕಾಂಚೀಪುರಂ ಇಲ್ಲಿಂದ ಹಿಡಿದು ಕೋರಮಂಡಲ ತೀರ ಅಂತ ಕರಿತೇವೆ, ಈ ಪ್ರದೇಶಗಳವರೆಗೂ ಕೂಡ ಸಾಕಷ್ಟು ಪ್ರದೇಶಗಳನ್ನು ಹೈದರ್ ಅಲಿ ಇಲ್ಲಿ ವಶಪಡಿಸ್ಕೊಳ್ತಾ ಹೋದ. ಇದು ಮದ್ರಾಸಿನ ಬ್ರಿಟಿಷ್ ಸೈನ್ಯಾಧಿಕಾರಿಗಳಲ್ಲಿ ಒಂದು ನಡುಕವನ್ನು ತಂದಿತ್ತು. ಪುನಃ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಸಾಕಷ್ಟು ಭಯ ಉಂಟಾಗ್ತು. ಏನಂತ, ಇಲ್ಲಿ ವಶಪಡಿಸ್ಕೊಬಿಡ್ತೀವಿ, ಇಡೀ ಸಾಮ್ರಾಜ್ಯವು ಹೈದರ್ ಅಲಿ ಕೈ ಸೇರ್ಬಿಡುತ್ತೇನೋ ಅನ್ನೋ ಒಂದು ಭಯ ಇವರಲ್ಲಿ ಕಾಡ್ತಾ ಹೋಗ್ತು. ಹೈದರ್ ಆರ್ಕಾಟಿಗೆ ಮುತ್ತಿಗೆ ಹಾಕಿ ಅದನ್ನೂ ಕೂಡ ವಶಪಡಿಸ್ಕೊಂಡ. ಎಲ್ಲಿದೆ ಆರ್ಕಾಟ್ ನೋಡಿ, ಇಲ್ಲಿ ಕಾಣ್ತಿದ್ಯಾ, ಇದು ಕರ್ನಾಟಕ ರಾಜಧಾನಿ. ಕರ್ನಾಟಕ ರಾಜಧಾನಿ ಅಲ್ಲ, ಕರ್ನಾಟಿಕ್ ಅಂದ್ರೆ ಏನು, ತಮಿಳುನಾಡಿನ ಪೂರ್ವ ಭಾಗವನ್ನು ಕರ್ನಾಟಕ ಅಂತ ಕರಿತೇವೆ. ಆ ಆರ್ಕಾಟಿನ ಮೇಲೆ ದಾಳಿ ನಡೆಸಿ ಅದನ್ನೂ ಕೂಡ ಏನು ಮಾಡ್ದ, ವಶಪಡಿಸ್ಕೊಳ್ತಾ ಹೋದ. ನೆಕ್ಸ್ಟ್ ಏನಾಯಿತು ನೋಡಿ, ಸರ್ ಐರ್ಕೂಟನ ಈಗ ಯಾರ ಸೈನ್ಯ ಎಲ್ಲಿದೆ, ಹೈದರ್ ಅಲಿಯ ಸೈನ್ಯ ಮದ್ರಾಸಿನವರೆಗೂ ಕೂಡ ಹೊರಟೋಗಿದೆ. ಇಡೀ ಕೋರಮಂಡಲ ಪ್ರದೇಶಗಳೆಲ್ಲವನ್ನು ವಶಪಡಿಸ್ಕೊಂಡಿದ್ದಾರೆ. ಅಷ್ಟರಲ್ಲಿ ಒಂದು ಬ್ರಿಟಿಷರ ಒಂದು ಪ್ರಮುಖ ಸೈನ್ಯದ ನಾಯಕನಾಗಿ ಭಾರತದಲ್ಲಿರ್ತಾನೆ, ಅವನೇ ಸರ್ ಐರ್ಕೂಟ್. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಾಣ್ತಿದ್ದಾನಲ್ಲ, ಇವನೇ ಸರ್ ಐರ್ಕೂಟ ನೇತೃತ್ವದಲ್ಲಿ ಬ್ರಿಟಿಷರ ಸೈನ್ಯ ಒಂದು ಕಡೆ ಸಜ್ಜಾಗ್ತಾ ಹೋಗ್ತು. ಒಂದು ಕಡೆ ಯಾರ ಸೈನ್ಯ ಇದೆ, ಆಲ್ರೆಡಿ ಹೈದರ್ ಅಲಿಯ ಸೈನ್ಯ ಮದ್ರಾಸಿನವರೆಗೂ ಬಂದು ಹಲವಾರು ಕೋಟೆಗಳನ್ನು ವಶಪಡಿಸ್ಕೊಂಡಿದೆ. ಮತ್ತೊಂದು ಕಡೆ ಸರ್ ಐರ್ಕೂಟನ ನೇತೃತ್ವದಲ್ಲಿ ಒಂದು ಬೃಹತ್ ಆದಂತಹ ಒಂದು ಸೈನ್ಯ ಇಲ್ಲಿ ರೆಡಿ ಆಯಿತು. ಈ ಹೈದರ್ ಈ ಅವಧಿಯಲ್ಲಿ ವೆಲ್ಲೂರು, ವಾಂಡಿವಾಶ್ಗಳನ್ನು ಮುತ್ತುವುದಾಗಿ ಬೆದರಿಸ್ದ. ಈಗ ಹೈದರ್ ಏನು ಮಾಡ್ದ, ಇಲ್ಲಿ ನೋಡಿ ವಾಂಡಿವಾಶ್ ಕಾಣ್ತಿದೆಯಲ್ಲ,
ಮತ್ತು ವೆಲ್ಲೂರು ಈ ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋದಾಗಿ ಬೆದರಿಕೆ ಆಗ್ತಾನೆ. ಈ ವಾಂಡಿವಾಶ್ ಮತ್ತು ವೆಲ್ಲೂರು ಯಾರ ನಿಯಂತ್ರಣದಲ್ಲಿರುತ್ತೆ? ಆಗ ಬ್ರಿಟಿಷರ ನಿಯಂತ್ರಣದಲ್ಲಿರುತ್ತೆ. ಆಗ ಸರ್ ಹೈರ್ಕೂಟನ ಬೃಹತ್ತಾದಂತಹ ಒಂದು ಸೈನ್ಯ ಯಾರ ಮೇಲೆ ದಾಳಿಯನ್ನು ನಡೆಸುತ್ತೆ? ಹೈದರಾಲಿಯ ಮೇಲೆ ದಾಳಿಯನ್ನು ನಡೆಸ್ತಾ ಹೋಗ್ತು. ನೋಡಿ, ಪಾಂಡಿಚೇರಿಯವರೆಗೂ ಕೂಡ ಸರ್ ಹೈರ್ಕೂಟ್ನ ಸೈನ್ಯ ಪಾಂಡಿಚೇರಿಯವರೆಗೂ ಕೂಡ ಮುಂದೆ ಮುಂದೆ ಹೈದರಾಲಿಯ ಸೈನ್ಯ ಹೋದರೆ ಹಿಂದೆ ಯಾರ ಸೈನ್ಯ ಹೋಯಿತು? ಸರ್ ಹೈರ್ಕೂಟ್ ಸೈನ್ಯ ಸಾಕಷ್ಟು ಒಂದು ಸೈನಿಕ ಬಲವನ್ನು ಹೊಂದು ಅವನ ಒಂದು ಪಾಂಡಿಚೇರಿಯವರೆಗೂ ಕೂಡ, ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ಕರಿತೇವೆ, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿಯವರೆಗೂ ಕೂಡ ಒಬ್ಬರ ಸೈನ್ಯ ಮತ್ತೊಬ್ಬರನ್ನ ಬೆನ್ನಟ್ತಾ ಹೋಗ್ತು. ನಂತರದಲ್ಲಿ ಏನಾಯಿತು? ಯಾರು ಸೋಲನ್ನು ಕಂಡ್ರು, ಯಾರು ಗೆಲುವನ್ನು ಕಂಡ್ರು ಅಂತ ನೋಡ್ತಾ ಹೋದರೆ ನೋಡಿ, ಫ್ರೆಂಚರು ಹೈದರನಿಗೆ ಬ್ರಿಟಿಷರ ವಿರುದ್ಧ ಸಹಕರಿಸಲು ನಿರಾಕರಿಸಿದ್ರು. ಇಲ್ಲೇ ಫ್ರೆಂಚರ್ ಬಂದರು ಅಂತ ಹೇಳಬೇಕಾದ್ರೆ ಪಾಂಡಿಚೇರಿ ಅಂತ ಸ್ಥಳವನ್ನು ಹೇಳಿದೆ ಅಂದರೆ ನೀವೇನು ತಿಳ್ಕೊಬೇಕಲ್ಲಿ ಯಾರಿದ್ದಾರೆ ಪಾಂಡಿಚೇರಿಯಲ್ಲಿ? ಫ್ರೆಂಚರ್ ಇದ್ದಾರೆ. ಫ್ರೆಂಚರು ಆಗೇನು ಮಾಡ್ದ? ಫ್ರೆಂಚರನ್ನು ಹೈದರಲ್ಲಿ ನನಗೆ ಸಹಾಯ ಮಾಡಿ, ಸರ್ ಹೈರ್ಕೂಟನ ಬ್ರಿಟಿಷರ ಸೈನ್ಯ ನನ್ನ ಮೇಲೆ ದಾಳಿ ನಡೆಸ್ತಾ ಇದೆ ಅಂತ ಹೇಳಿ ಹೈದರ್ ಯಾರ ಸಹಾಯವನ್ನು ಯಾಚಿಸ್ತಾನೆ? ಪಾಂಡಿಚೇರಿಯಲ್ಲಿ ಫ್ರೆಂಚರ ಸಹಾಯವನ್ನು ಯಾಚಿಸ್ತಾ. ಬಟ್ ಫ್ರೆಂಚರು ಸಹಾಯ ಮಾಡಿದ್ರ? ಇಲ್ಲ. ನೋಡಿ, ಫ್ರೆಂಚರು ಹೈದರನಿಗೆ ಬ್ರಿಟಿಷರ ವಿರುದ್ಧ ಸಹಕರಿಸಲು ನಿರಾಕರಣೆ ಮಾಡಿದ್ರು. ಯಾಕೆ ಅವ್ರು ನಿರಾಕರಣೆ ಮಾಡ್ತಾರೆ? ಆಲ್ರೆಡಿ ಬ್ರಿಟಿಷರು ಮತ್ತು ಫ್ರೆಂಚರಿಗೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಫ್ರೆಂಚರು ತಮ್ಮ ಎಲ್ಲ ನೆಲೆಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಇರೋದೊಂದು ನೆಲೆ, ಯಾವುದದು? ಪಾಂಡಿಚೇರಿ. ಇನ್ನು ಅದನ್ನು ಎಲ್ಲಿ ಕಳ್ಕೊಬಿಡ್ತೇವೆ ಅನ್ನೋ ಭಯಕ್ಕೋಸ್ಕರ ಹೈದರಾಲಿಗೆ ಫ್ರೆಂಚರು ಸಹಾಯವನ್ನು ಮಾಡಲು ನಿರಾಕರಿಸಿದ್ರು. ಹೈದರ್ ಇದರಿಂದಾಗಿ ಯುದ್ಧ ಗತಿಯನ್ನು ಬದಲಾವಣೆ ಮಾಡ್ದ. ನಾನು ಪಾಂಡಿಚೇರಿ ಕಡೆಗೆ ಹೋದರೆ ನನಗೆ ಯಾರು ಕೂಡ ಸಹಾಯ ಮಾಡೋರಿಲ್ಲ, ಸೊ ಅದಕ್ಕೇನು ಮಾಡಬೇಕು? ನನ್ನ ಯುದ್ಧದ ನೀತಿಯನ್ನೇ ಬದಲಾವಣೆ ಮಾಡ್ಕೋಣ ಅಂತೇಳಿ ಅವನು ತನ್ನ ಯುದ್ಧದ ಗತಿಯನ್ನೇ ಬದಲಾವಣೆ ಮಾಡ್ದ. ಹೈದರ್ ಬ್ರಿಟಿಷರ ಹತೋಟಿಯಲ್ಲಿನ ಪ್ರದೇಶಗಳಿಗೆ ಮುತ್ತಿಗೆ ಹಾಕಿ ಅದರ ಕೊಳ್ಳೆ ಹೊಡೆದು ಅಪಾರ ಸಂಪತ್ತು ಮತ್ತು ಶಸ್ತ್ರಾಸ್ತ್ರಗಳನ್ನು ಅವನೇನು ಮಾಡ್ತಾ ಸಂಗ್ರಹಿಸ್ತಾ ಹೋದ. ಈ ಪ್ರದೇಶನ ವಶಪಡಿಸ್ಕೊಳ್ಳೋದ್ರ ಜೊತೆಗೆ ಅಲ್ಲಿದ್ದಂಥ ಏನು ಬ್ರಿಟಿಷರ ಖಜಾನೆಗಳು ಏನಿತ್ತು, ಬ್ರಿಟಿಷರು ಎಲ್ಲೆಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ರೋ ಅಂಥ ಕಡೆ ಎಲ್ಲ ಒಂದು ಲೂಟಿ ಮಾಡಿ ಎಲ್ಲವನ್ನ ಕೂಡ ಇವನೇನು ಮಾಡ್ತಾ ಹೋದ? ವಶಪಡಿಸ್ಕೊಳ್ತಾ ಹೋದ. ಒಂದು ವೇಳೆ ಫ್ರೆಂಚರು ಹೈದರ್ನಿಗೆ ಸಹಾಯವನ್ನು ಮಾಡಿದರೆ ಇಡೀ ಪಾಂಡಿಚೇರಿ ಹೈದರ್ನ ನಿಯಂತ್ರಣಕ್ಕೊಳಪಡ್ತಾ ಇದ್ದು. ಆರ್ಕಾಟ್ ಪ್ರದೇಶ ಏನಿತ್ತು ಅಷ್ಟು ಆರ್ಕಾಟ್ ಪ್ರದೇಶನೂ ಕೂಡ ಹೈದರ್ನ ನಿಯಂತ್ರಣಕ್ಕೆ ಪಡ್ತಿತ್ತು. ಬಟ್ ಫ್ರೆಂಚರು ಬ್ರಿಟಿಷರಿಗೆ ಎದುರಿ ಈ ಸಹಾಯವನ್ನು ನಿರಾಕರಿಸಿದ್ರು. ಇದರಿಂದಾಯಿತು ಹೈದರಾಲಿಯ ಒಂದು ಯುದ್ಧವನ್ನೇ ಬದಲಾವಣೆ ಮಾಡಿ ತಾನೇನು ಮಾಡ್ದ? ಬ್ರಿಟಿಷರ ಹತ್ರ ಇದ್ದಂಥ ಪ್ರದೇಶಗಳಿಗೆ ಕೊಳ್ಳೆ ಹೊಡೆದ, ಜೊತೆಗೆ ಹಲವಾರು ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ಸಂಗ್ರಹಿಸ್ತಾ ಹೋಗ್ತಾನೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. 1780ರಲ್ಲಿ ಪೋರ್ಟನೋವೆ ಕಾಣ್ತಿದೆಯಾ? ಸೊ ಎಲ್ಲಿದೆ ಪೋರ್ಟನೋವೆ ಅಂದರೆ ಇಲ್ಲಿ ನೋಡಿ, ಇದು ಪೋರ್ಟನೋವೆ ಅನ್ನೋ ಒಂದು ಸ್ಥಳ. ಅಲ್ಲಿ ನಡೆದಂತಹ ಕದನದಲ್ಲಿ ಹೈದರ್ ಪರಾಭವಗೊಂಡನು. ಯುದ್ಧದ ಗತಿಯನ್ನೇ ಬದಲಾವಣೆ ಮಾಡ್ತು ಮತ್ತು ಬ್ರಿಟಿಷರಲ್ಲಿ ಸ್ಥೈರ್ಯವನ್ನು ಸೃಷ್ಟಿಸ್ತಾ ಹೋಗ್ತು. 1780ರಲ್ಲಿ ಪೋರ್ಟನೋವೊ ಒಂದು ಸ್ಥಳದಲ್ಲಿ ಬ್ರಿಟಿಷರು ಮತ್ತು ಹೈದರಾಲಿ ನಡೆಯುವ ಒಂದು ಘೋರ ಯುದ್ಧ ನಡೆಯುತ್ತೆ. ಅದರಲ್ಲಿ ಹೈದರಾಲಿ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸುವಂತಹ ಸಾಧ್ಯತೆಯಲ್ಲಿ ನಿರ್ಮಾಣ ಆಯಿತು. ಯಾಕೆ ನಿರ್ಮಾಣ ಆಯಿತು? ಅಲ್ಲಿ ಯಾರು ಸಹಾಯ ಮಾಡಲಿಲ್ಲ? ಫ್ರೆಂಚರು ಸಹಾಯ ಮಾಡಲಿಲ್ಲ. ಜೊತೆಗೆ ಇದರಿಂದ ಬ್ರಿಟಿಷರಲ್ಲಿ ಸ್ಥೈರ್ಯ ಹೆಚ್ಚಾಯಿತು, ಧೈರ್ಯ ಹೆಚ್ಚಾಗ್ತಾ ಹೋಗ್ತು. ನಾವು ಹೈದರಾಲಿನ ಹೇಗಾದರೂ ಮಾಡಿ ಸೋಲಿಸ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಅವರಲ್ಲಿ ಬಂದಿದ್ದರಿಂದ ಹೈದರಾಲಿ ಮೇಲೆ ಅವರು ದಾಳಿ ನಡೆಸ್ತಾ ಹೋದರು. ಜೊತೆಗೆ ತರುವಾಯ ಪುಲಿಕಾಟು ಮತ್ತು ಸೋಲಿಗೋರ್ ಅಲ್ಲಿ ಅಕ್ಕಪಕ್ಕದಲ್ಲಿ ಬರುವಂತಹ 2 ಸ್ಥಳಗಳ ಮೇಲೆ ದಾಳಿಯನ್ನು ನಡೆಸಿದ್ದು ಕದನಗಳಲ್ಲಿ ಅಪಾರವಾದಂತಹ ಆರ್ಥಿಕ ಹಾನಿಯನ್ನು ಇಲ್ಲಿ ಹೈದರಾಲಿ ಅನುಭವಿಸ್ತಾ ಹೋಗ್ತಾನೆ. ಸೊ ಇದರಿಂದ ಎಲ್ಲೋ ಒಂದು ಕಡೆ 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಸೋಲ್ಬೇಕಾಗುತ್ತೆ, ಸೋತು ಶರಣಾಗಬೇಕಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾದರೆ ಏನಾಯಿತು 2ನೇ ಆಂಗ್ಲೋ ಮೈಸೂರು ಯುದ್ಧದಿಂದ? ನೋಡಿ, ಈ ವೇಳೆಗೆ ಬ್ರಿಟಿಷರು ಸಾಲ್ಬಾಯ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಹೈದರ್ನ ಒಕ್ಕೂಟದಿಂದ ಮರಾಠರು ಹಾಗೂ ನಿಜಾಮನನ್ನ ಸೆಳೆಯಲ್ಲಿ ಸಫಲರಾದರು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು ಅಂದರೆ ಸಾಲ್ಬಾಯ್ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು. ಏನು ಈ ಸಾಲ್ಬಾಯ್ ಒಪ್ಪಂದ ಅಂತಂದರೆ ಮಧ್ಯಪ್ರದೇಶದಲ್ಲಿ ಗ್ವಾಲಿಯರ್ನಲ್ಲಿ ಬರುವಂತಹ ಒಂದು ಸ್ಥಳ. ಅದು ಯಾರ ನಿಯಂತ್ರಣಕ್ಕೊಳಪಟ್ಟಿತ್ತು ಅಂದರೆ ಈ ಒಂದು ಮರಾಠರ ನಿಯಂತ್ರಣಕ್ಕೊಳಪಟ್ಟಿತ್ತು. ನಿಜಾಮ ಯಾರ ಒಂದು ಕಂಟ್ರೋಲ್ ಇದ್ದ? ಹೈದರಾಲಿಯ ಕಂಟ್ರೋಲ್ ಇದ್ದ. 2ನೇ ಆಂಗ್ಲೋ ಮೈಸೂರು ಯುದ್ಧ ಮುಗಿಯೋದ್ರೊಳಗೆ ಸಂಪೂರ್ಣವಾಗಿ ಹೈದರಾಬಾದಿನ ನಿಜಾಮ ಮರಾಠರು
ಬ್ರಿಟಿಷರ ಜೊತೆ ಸೇರ್ಕೊಳ್ತಾರೆ. ಈ ಹೈದರಾಲಿ ಈ ಸಾಲ್ಬಾಯ್ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗುತ್ತೆ. ಜೊತೆಗೆ ಯುದ್ಧದ ಮಧ್ಯದಲ್ಲಿ ಹೈದರಾಲಿ 1782ರಲ್ಲಿ ಅನಾರೋಗ್ಯದಿಂದ ಮೃತನಾದನು. ಎಲ್ಲೋ ಒಂದು ಕಡೆ ಇತಿಹಾಸದಲ್ಲಿ ಹೇಳ್ತಾರೆ ಅವನಿಗೆ ಬೆನ್ನುಪಣಿ ರೋಗ ಇತ್ತು, ಮೀನ್ಸ್ ಕ್ಯಾನ್ಸರ್ ರೋಗ ಇತ್ತು. ಅದಕ್ಕೆ ಯುದ್ಧದಲ್ಲಿ ಹೋರಾಡಬೇಕಾದ್ರೆ 1782ರಲ್ಲಿ ಮರಣವನ್ನು ಹೊಂದಿದ. ಅವನ ನಂತರದಲ್ಲಿ ಆತನ ಮಗ ಟಿಪ್ಪು ಯುದ್ಧವನ್ನು ಮುನ್ನಡೆಸ್ತಾ ಹೋದ. ಇದು ಒಂದು ಹೈದರಾಲಿಯ ಒಂದು ಇತಿಹಾಸ. ಏನೂ ಬರೆದೇನೆ, ಏನೂ ಓದೋಕ್ಕೆ ಬರೆದಂತಹ ಅವಿದ್ಯಾವಂತ ಇಷ್ಟೆಲ್ಲ ಮಾಡ್ದ ಅಂದರೆ ಅವನಿಗೆ ಸೈನಿಕ ವ್ಯವಸ್ಥೆಯಲ್ಲಿ ಎಷ್ಟೆಲ್ಲ ಆಸಕ್ತಿ ಇತ್ತು ಅನ್ನೋದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮುಂದುವರಿತಾ ಹೋಗುತ್ತೆ. ಯಾರು ಇದನ್ನು ಮುಂದುವರಿಸ್ತಾ ಹೋಗ್ತಾರೆ? ಅವನ ಮಗ ಯಾರು ಬಂದ ಅಲ್ಲಿ? ಟಿಪ್ಪು ಸುಲ್ತಾನ್ ಅಧಿಕಾರಕ್ಕೆ ಬಂದ. ಟಿಪ್ಪು ಸುಲ್ತಾನ್ ತನ್ನ ಒಂದು ಸೈನಿಕ ಕಾರ್ಯಾಚರಣೆಯನ್ನು ನಡೆಸ್ತಾ ಹೋಗ್ತಾನೆ. ನೋಡಿ, ಯುದ್ಧ ನಡೀತಾ ಇರುವಂತಹ ಒಂದು ಚಿತ್ರ. ಈ ಯುದ್ಧದಲ್ಲಿ ಅನಿವಾರ್ಯವಾಗಿ ಹೈದರಾಲಿ ಒಂದು ಮರಣವನ್ನು ಹೊಂದಬೇಕಾಗುತ್ತೆ. ಹೈದರನ ಮರಣ ಸಂದರ್ಭದಲ್ಲಿ ಮಲಬಾರ್ ಪ್ರಾಂತ್ಯದಲ್ಲಿ ನಡೆದಂತಹ ಯುದ್ಧದಲ್ಲಿ ಟಿಪ್ಪು ಕೂಡ ತೊಡಗ್ತಾ ಹೋಗ್ತಾನೆ. ಅಂದರೆ ಮಲಬಾರ್ ಪ್ರದೇಶಗಳು ಏನು ಕರಾವಳಿ ಭಾಗ ಏನಿದೆಯೋ ಆ ಪ್ರದೇಶಗಳಲ್ಲಿ ಹೈದರನ ಅನುಪಸ್ಥಿತಿಯಲ್ಲಿ ಟಿಪ್ಪು ಸುಲ್ತಾನ್ ಈಗ ಅಧಿಕಾರಕ್ಕೆ ಬಂದ. ಸೊ ಟಿಪ್ಪುವಿನ ಅನುಪಸ್ಥಿತಿಯ ಲಾಭ ಪಡೆದ ಬ್ರಿಟಿಷರು ಬಿದನೂರು ಮತ್ತು ಮಂಗಳೂರನ್ನು ವಶಪಡಿಸಿಕೊಳ್ಳಲು ಹವಣಿಸ್ತಾ ಹೋಗ್ತಾರೆ. ಮಂಗಳೂರು ಅಂದರೆ ಆಲ್ರೆಡಿ ಕರಾವಳಿ ಭಾಗ, ಇದು ಬೇಕಲೇಬೇಕು ಅವರಿಗೆ. ಯಾಕೆ? ಅವ್ರು ವ್ಯಾಪಾರ ಮಾಡೋಕ್ಕೆ ಅತ್ಯಂತ ಸುಗಮವಾದಂಥ ಮಾರ್ಗ ಅಂದರೆ ಮಂಗಳೂರು. ಆವಾಗ ಮೈಸೂರು ಸಂಸ್ಥಾನ ಜೊತೆಗೆ ಸೇರಿಕೊಂಡಿತ್ತು. ಈ ಮಂಗಳೂರು ಮತ್ತು ಬಿದನೂರಿನ ಮೇಲೆ ಆ ಎರಡೂ ಪ್ರದೇಶನ ವಶಪಡಿಸ್ಕೋಬೇಕು ಅಂತ ಹವಣಿಸ್ತಾ ಹೋಗ್ತಾರೆ. ನಂತರ ತಿರುವಂಕೂರು, ಕಲ್ಲಿಕೋಟೆ ಮತ್ತು ಮಲಬಾರ್ನ ಅನೇಕ ರಾಜ್ಯಗಳನ್ನು ಟಿಪ್ಪುವಿನ ವಿರುದ್ಧ ಎತ್ತಿ ಕಟ್ಟುವಂತಹ ಪ್ರಯತ್ನಗಳು ಕೂಡ ನಡೀತು. ಏನೆತ್ತಿ ಕಟ್ತಾ ಹೋದ್ರು ಟಿಪ್ಪುವಿನ ವಿರುದ್ಧ? ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸುವ ಹಾಗೆ ಅಲ್ಲಿನ ಜನಕ್ಕೆ ಬ್ರಿಟಿಷರು ಕೆಲವೊಂದು ಇಲ್ಲಸಲ್ಲದ ಆಪಾದನೆಯನ್ನು ಟಿಪ್ಪು ಸುಲ್ತಾನ್ನ ವಿರುದ್ಧ ಅಲ್ಲಿ ಎತ್ಕಡ್ತಾ ಹೋದರು. ಇದರಿಂದ ಯಾರಿಗೆ ಸುಲಭವಾಯಿತು ಅಂದರೆ ಬ್ರಿಟಿಷರು ಕರಾವಳಿ ಭಾಗದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಅತ್ಯಂತ ಯಶಸ್ವಿ ಆಗ್ತಾ ಹೋದರು. ಹೀಗಾಗಿ ಟಿಪ್ಪು ಮಂಗಳೂರು ಮತ್ತು ಕರಾವಳಿ ತೀರ ಪ್ರದೇಶದ ಮೇಲೆ ಹತೋಟಿ ಸಾಧಿಸುವುದು ಸೂಕ್ತವೆಂದು ಯೋಚಿಸಿ ಮಂಗಳೂರಿನತ್ತ ಮುನ್ನಡೆದು ಬ್ರಿಟಿಷರ ಸೈನ್ಯವನ್ನು ಸೋಲಿಸ್ತಾ. ಮಂಗಳೂರು ಪ್ರಮುಖವಾದಂಥ ಪ್ರದೇಶ ಬೇಕಲ್ಲ. ಸೊ ಆ ಪ್ರದೇಶವನ್ನು ಈಗ ನಾನು ವಶಪಡಿಸ್ಕೋಬೇಕು. ಯಾಕೆ? ಅಲ್ಲಿನ ಜನ ಏನು ಮಾಡ್ತಾ ಇದ್ದಾರೆ? ನನ್ನ ವಿರುದ್ಧ ದಂಗೆ ಹೇಳ್ತಾ ಇದ್ದಾರೆ. ಅದನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡಿ ಆ ಪ್ರದೇಶ ನನ್ನ ಹತ್ರ ವಶಪಡಿಸ್ಕೋಬೇಕು, ಕರಾವಳಿ ಪ್ರದೇಶ ಅಂತ ಹೇಳಿ ಅವನು ಪೂರ್ವ ಭಾಗದಿಂದ ಪಶ್ಚಿಮದ ಕಡೆಗೆ ತನ್ನ ಒಂದು ಮುನ್ನಡೆಯನ್ನು ಸಾಧಿಸ್ತಾ ಹೋಗ್ತಾನೆ. ಕೊನೆಗೆ 1784ರಲ್ಲಿ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಲ್ಲಿಗೆ ಕೊನೆಗಾಣುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. 1784ರಲ್ಲಿ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಯಿತು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು? ಮದ್ರಾಸ್ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು. ಇಲ್ಲಿ ಯಾರು ಗೆದ್ದರು, ಯಾರು ಸೋಲನ್ನು ಪಡ್ಕೊಂಡ್ರು, ಯಾರಿಗೆ ಗೆಲ್ಲುತ್ತು ಅಂತಂದರೆ ಇಬ್ಬರೂ ಕೂಡ ಇಲ್ಲಿ ಸಮಾಧಾನಕರವಾದಂತಹ ಒಪ್ಪಂದಕ್ಕೆ ಸಹಿ ಹಾಕೋದ್ರ ಮುಖಾಂತರ ಆ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿಯಲ್ಲಿ ನೆಲೀತಾ ಹೋಗ್ತು. ನೆಕ್ಸ್ಟ್ ಏನಾಯಿತು ನೋಡಿ, ಟಿಪ್ಪು ಸುಲ್ತಾನ್ನ ಒಂದು ಹೇಗೆ ಅವನು ಯುದ್ಧಕ್ಕೆ ಬಂದ ಅಂತ ಅವನ ಇತಿಹಾಸವನ್ನು ನೋಡ್ತಾ ಹೋದರೆ, ಆ್ಯಕ್ಚುಲಿ ಹೈದರಾಲಿಗೆ ಟಿಪ್ಪು ಸುಲ್ತಾನನ್ನು ಯುದ್ಧ ಸೈನಿಕ ತರಬೇತಿಯನ್ನು ಕೊಡಿಸ್ತಾ ಇರಲಿಲ್ಲ. ಹೈದರಾಲಿ ಟಿಪ್ಪು ಸುಲ್ತಾನ ಬಗ್ಗೆ ಏನನ್ನ ಕನಸನ್ನು ಕಂಡಿದ್ದ ಅಂದರೆ ಅವನೊಬ್ಬ ವಿದ್ವಾಂಸನಾಗಬೇಕು, ಅವನೊಬ್ಬ ಕವಿ ಆಗಬೇಕು ಅನ್ನೋ ಕನಸನ್ನು ಕಂಡಿದ್ದಂಥದ್ದು. ಬಟ್ ತಂದೆಯ ಆಸೆಗೆ ವಿರುದ್ಧವಾಗಿರ್ತಾನೆ. ಯಾಕಂದರೆ ಇವನಿಗೂ ಕೂಡ ಯುದ್ಧವನ್ನು ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇರುತ್ತೆ. ತನ್ನ ತಂದೆ ಯುದ್ಧಕ್ಕೆ ಹೋಗೋದು, ಜೊತೆಗೆ ಅವನನ್ನೇ ಫಾಲೋ ಮಾಡೋದು, ಅವನನ್ನು ನೋಡಿ ಇವನು ಯುದ್ಧದಲ್ಲಿ ತರಬೇತಿಯನ್ನು ಪಡ್ಕೊಂಡವನು ಅವನೇ ಟಿಪ್ಪು ಸುಲ್ತಾನ್. ಬ್ರಿಟಿಷರನ್ನ ಸತತವಾಗಿ ಕಾಡಿದ ಭಾರತೀಯ ರಾಜ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಬ್ರಿಟಿಷರನ್ನ ಹೈದರಾಲಿಯನ್ನು ಕಾಡ್ದ, ದಕ್ಷಿಣ ಭಾರತ ಅಪ್ರತಿಮ ವೀರ ಅನಿಸ್ಕೊಂಡ. ಆದರೆ ಸ್ವಲ್ಪ ದಿನಗಳ ನಂತರದಲ್ಲಿ ಅವನ ಮರಣಾನಂತರದಲ್ಲಿ ಸತತವಾಗಿ ಕಾಡಿದ ಭಾರತೀಯ ರಾಜ ಅಂದರೆ ಟಿಪ್ಪು ಸುಲ್ತಾನ್. ಮೈಸೂರಿನ ಹುಲಿ ಅಂತ ಕರಿತೇವೆ ಅವನನ್ನು. ಯಾಕೆಂದರೆ ಮೈಸೂರು ಸಂಸ್ಥಾನದ ಉಳಿವಿಗೋಸ್ಕರ ಸಾಕಷ್ಟು ತನ್ನ ಪ್ರತಿಷ್ಠೆಯನ್ನು ಮೆರೆದಂಥವನು ಅವನು. ತನ್ನ ತಂದೆ ಹೈದರಾಲಿಯ ಮರಣಾನಂತರ ಮೈಸೂರು ರಾಜ್ಯದ ಅಧಿಪತಿಯಾದನು. ತನ್ನ ತಂದೆಯ ನಂತರದಲ್ಲಿ ಇವನೇ ಅಧಿಕಾರವನ್ನು ವಹಿಸ್ಕೊಳ್ತಾ ಹೋಗ್ತಾನೆ. ತಮ್ಮ ಕುಟಿಲ ನೀತಿಯಿಂದ ಭಾರತೀಯ ರಾಜ್ಯಗಳನ್ನು ಕಬಳಿಸುತ್ತಿದ್ದ ಬ್ರಿಟಿಷರ ಪರಮ ವೈರಿಗಳು ಎಂದು ತಿಳಿದು ಅವರನ್ನು ಭಾರತದಿಂದ ಹೇಗಾದರೂ ಮಾಡಿ ಓಡಿಸಲೇಬೇಕು. ಇವರು ನಮ್ಮ ಪರಮ ವೈರಿಗಳು, ಇವರನ್ನು ಹೇಗಾದರೂ ಮಾಡಿ ಭಾರತದಿಂದ ಓಡಿಸ್ಬೇಕು, ಅದೇ ನನ್ನ ಮುಖ್ಯ ಕರ್ತವ್ಯ ಅಂತ ಹೇಳಿ ಟಿಪ್ಪು ಸುಲ್ತಾನ್ ಹೋರಾಡ್ತಾ ಹೋಗ್ತಾನೆ. ತನ್ನ 17 ವರ್ಷಗಳ ಆಳ್ವಿಕೆಯಲ್ಲಿ
ನಿರಂತರವಾಗಿ ಬ್ರಿಟಿಷರೊಂದಿಗೆ ಹೋರಾಡಿದಂತಹ ವ್ಯಕ್ತಿ ಅಂದರೆ ಅವನೇ ಟಿಪ್ಪು ಸುಲ್ತಾನ್. ನೋಡಿ ಮುಂದೆ ಏನಾಗುತ್ತೆ ನೆಕ್ಸ್ಟ್. ಬ್ರಿಟಿಷರ ಸಾಮರ್ಥ್ಯ, ತಂತ್ರ, ಕುತಂತ್ರ ಮತ್ತು ಚಾಣಾಕ್ಷತೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದ. ತನ್ನ ತಂದೆ ಯಾವ ರೀತಿಯಾದಂತಹ ಒಂದು ಚಾಣಾಕ್ಷತನದಿಂದ ಅರ್ಥ ಮಾಡ್ಕೊಂಡಿದ್ನೋ ಟಿಪ್ಪು ಸುಲ್ತಾನು ಕೂಡ ತನ್ನ ತಂದೆಗೆ ತಕ್ಕ ಮಗನಾಗಿನೂ ಕೂಡ ಇಲ್ಲಿ ಅವನು ಬ್ರಿಟಿಷರ ವಿರುದ್ಧ ದಂಗೆ ಏಳೋಕ್ಕೆ ಸಾಹಸವನ್ನು ತೊಡಗಿಸ್ಕೊಂಡಿದ್ದ. ಮೊದಲನೇದಾಗಿ ಬ್ರಿಟಿಷರು ತನ್ನ ಹೇಳಿಕೆಯನ್ನು ಭಾರತದಲ್ಲಿ ಬಿಡಬೇಕು ಅಂದರೆ ಯಾವ ಅಂಶ ಪ್ರಮುಖವಾಗಿ ಬೇಕು ಅನ್ನೋದನ್ನೇ ಅವನು ತಿಳ್ಕೊಂಡಿದ್ದ. ಏನಪ್ಪ ಅಂತಂದರೆ ವ್ಯಾಪಾರದಲ್ಲಿ ನಷ್ಟವಾದಲ್ಲಿ ಅವರು ರಾಜಕೀಯ ಸ್ವಾಮ್ಯವನ್ನು ಕುಂದಿಸುತ್ತದೆ. ನೋಡಿ, ವ್ಯಾಪಾರದಲ್ಲಿ ನಷ್ಟವಾದರೆ, ಈಗ ಬ್ರಿಟಿಷರು ಭಾರತಕ್ಕೆ ಬಂದಿರೋದು ಯಾವ ಉದ್ದೇಶಕ್ಕೋಸ್ಕರ? ವ್ಯಾಪಾರದ ಉದ್ದೇಶಕ್ಕೋಸ್ಕರ. ವ್ಯಾಪಾರದಲ್ಲಿ ನಷ್ಟ ಆದರೆ ಅವರ ಅಧಿಕಾರ, ಅವರ ಏಕತೆ ಎಲ್ಲವೂ ಕೂಡ ಕೆಳಗಡೆ ಕುಂದುತ್ತೆ. ಫಸ್ಟು ಅವರ ವ್ಯಾಪಾರಕ್ಕೆ ನನ್ನ ಅಡ್ಡಿಯನ್ನು ಉಂಟು ಮಾಡಬೇಕು ಅನ್ನೋದು ಈ ಒಂದು ಟಿಪ್ಪು ಸುಲ್ತಾನ್ನ ಒಂದು ಪ್ರಮುಖವಾದಂತಹ ವಿಷಯ ಆಗಿತ್ತು. ಇದನ್ನು ಅರಿತಿದ್ದಂತಹ ಬ್ರಿಟಿಷರನ್ನು ವಿರೋಧಿಸುತ್ತಿದ್ದವರನ್ನು ಸಂಘಟಿಸುವ ಮತ್ತು ಅವರ ಸೇನೆಯನ್ನು ಅಪೇಕ್ಷಿಸಲು ಪ್ರಯತ್ನಿಸ್ತಾ ಹೋದ. ಯಾರು ಬ್ರಿಟಿಷರನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂಥವರೆಲ್ಲರನ್ನೂ ಸಂಘಟನೆ ಮಾಡಿ ತನ್ನ ಕಡೆಗೆ ತಗೊಳ್ತಾ ಹೋದ. ಯಾರು? ಟಿಪ್ಪು ಸುಲ್ತಾನ್. ಇದರಿಂದ ಅವನು ಸಾಕಷ್ಟು ಏಳಿಗೆಗೆ ಬರ್ತಾನೆ. ಮೈಸೂರು ಸಾಮ್ರಾಜ್ಯದಲ್ಲಿ ಹಲವಾರು ಒಂದು ಯೋಜನೆಗಳನ್ನು ಜಾರಿಗೆ ತರೋದ್ರ ಮುಖಾಂತರ ಬ್ರಿಟಿಷರನ್ನ ಸಾಕಷ್ಟು ಯುದ್ಧಗಳಲ್ಲಿ ಅವನು ಸೋಲಿಸ್ತಾ ಹೋದ ಅನ್ನೋದನ್ನು ನಾವಲ್ಲಿ ನೋಡ್ಬೋದು. ಇದು ಟಿಪ್ಪು ಸುಲ್ತಾನ್ನ ಇತಿಹಾಸ. ಈಗ ನಾವು ಮೊದಲ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಅದರಿಂದ ಆದಂಥ ಪರಿಣಾಮಗಳನ್ನು ನೋಡಿದ್ದೇವೆ. ಇನ್ನು 2 ಯುದ್ಧಗಳಿವೆ, 3ನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧ. ಮೊದಲು ಮತ್ತು 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ತನ್ನ ಪ್ರಾಮುಖ್ಯತೆಯನ್ನು ಪಡ್ಕೊಂಡ್ರೆ 3, 4ರಲ್ಲಿ ಯಾರು ಬರ್ತಾರೆ? ಟಿಪ್ಪು ಸುಲ್ತಾನ್ ಬರ್ತಾನೆ. ಅದೇನು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇದಿಷ್ಟು ಅರ್ಥ ಆಗಿದೆಯಲ್ಲ? ಓಕೆ, ಅರ್ಥ ಆಗಿದೆ ಅಂದ್ಕೊಳ್ತೇನೆ. ನಿಮಗೆ 2 ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಸೊ ಆ 2 ಪ್ರಶ್ನೆಗಳು: ಹೈದರಾಲಿಯು ಹೇಗೆ ಅಧಿಕಾರಕ್ಕೆ ಬಂದನು? ಮನೆಗೆಲಸದ ಪ್ರಶ್ನೆಗಳು ಇದು. ಹೈದರಾಲಿಯು ಹೇಗೆ ಅಧಿಕಾರಕ್ಕೆ ಬಂದನು? 2ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನವೆಂದು ಚಿತ್ರಿಸಲ್ಪಟ್ಟಿದೆ, ಏಕೆ? ಮತ್ತೊಂದು ಸಲ, ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನವೆಂದು ಚಿತ್ರಿಸಲ್ಪಟ್ಟಿದೆ, ಏಕೆ? ಇದೆರಡೂ ಪ್ರಶ್ನೆಗೆ ನೀವು ಉತ್ತರವನ್ನು ಬರ್ಕೊಂಡು ಬರಬೇಕು. ಧನ್ಯವಾದಗಳು.